ಆ ತರ ಥಿಂಕ್ ಮಾಡ್ತಿದ್ರು. ಯಾವಾಗ್ಲೂ ಅಷ್ಟೇ ನನ್ನ ಏಜ್ ಆರ್ ಎಕ್ಸ್ಪೀರಿಯನ್ಸ್ ಬೇರೆ ಕಡೆ, ನನ್ನ ಏಜ್ ಓಕೆ, ಐ ರೆಸ್ಪೆಕ್ಟ್ ಯುವರ್ ಏಜ್. ಅದೇ ತರ ನಿಮ್ಮ ಒಂದು ಎಕ್ಸ್ಪೀರಿಯನ್ಸ್ ಇದೆ, ಬಟ್ ಇಲ್ಲಿಗೆ ಅದು ವರ್ಕ್ ಆಗಲ್ಲ. ಇಲ್ಲಿಗೆ ವರ್ಕ್ ಆಗೋದು ಯಾವುದು? ಇಲ್ಲಿಗೆ ಏನ್ ಬೇಕು ಅದು ಮಾತ್ರ ವರ್ಕ್ ಆಗೋದು. ನಿಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸ್, ನಾನು ಎಷ್ಟೊಂದು ಮೀಟಿಂಗ್ ಅಟೆಂಡ್ ಮಾಡಿದ್ದೆ, ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ, ಎಂತೆಂತ ಟ್ರೈನರ್ ಹತ್ರ ದುಡ್ಡು ಕೊಟ್ಟು ಟ್ರೈನಿಂಗ್ ಅಟೆಂಡ್ ಮಾಡಿದ್ದೆ, ಅದೆಲ್ಲ ಯಾವುದು ವರ್ಕ್ ಆಗಲ್ಲ. ಇಲ್ಲಿ ವರ್ಕ್ ಆಗೋದು ನಾವಿಲ್ಲಿ ಏನ್ ಹೇಳ್ಕೊಡ್ತೀವಿ ಅದು ಮಾತ್ರನೇ ವರ್ಕ್ ಆಗೋದು. ಹಾಗಾಗಿ ನಿಮ್ಮ ಒಂದು ಈಗೋ ಅದನ್ನೆಲ್ಲ ಬಿಟ್ಟು, ಎಸ್ ನಾನೊಬ್ಬ ಇವತ್ತು ಸ್ಟೂಡೆಂಟ್, ಇಲ್ಲೇನೋ ಒಂದು ಸಿಗುತ್ತೆ, ಅದು ಯಾರು ಹೇಳ್ತಾರ ಬೇಡ, ಚಿಕ್ಕವ್ರು ಹೇಳ್ತಿದಾರ ದೊಡ್ಡವ್ರು ಹೇಳ್ತಾರ ಯಾವುದು ಬೇಡ. ಇಲ್ಲಿ ಏನು ಒಂದು ಹೊಸ ವಿಷಯ ನಿಮಗೆ ಯೂಸ್ ಆಗಂತ ಒಂದು ವಿಷಯ ಸಿಗುತ್ತೆ, ಅದನ್ನ ನೀವು ತಗೊಳಕ್ ರೆಡಿ ಆಗ್ಬೇಕು. ಅಂದ್ರೆ ಮೊದಲನೇದಾಗಿ ನಿಮಗೆ ನೀವು ಸರೆಂಡರ್ ಆಗ್ಬೇಕು. ಐಗೋನ ತೆಗೆದು ಸೈಡ್ ಇಟ್ಬಿಡಿ. ಎಸ್ ನಾನೊಬ್ಬ ಸಣ್ಣ ಹುಡುಗ, ಚಿಕ್ಕ ಹುಡುಗ ಅನ್ಕೊಂಬಿಡಿ. ಇವಾಗ ಸ್ಟೂಡೆಂಟ್, ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ ಅನ್ಕೊಂಬೇಡ. ಹಂಗ ಅನ್ಕೊಂಡ್ರೆ ಮಾತ್ರ ಇರೋದೆಲ್ಲ ನಿಮ್ ತಲೆ ಒಳಗಡೆ ಹೋಗುತ್ತೆ. ಇಲ್ಲ ಅಂದ್ರೆ ಈ ಕಡೆನೇ ರೌಂಡ್ ಹೊಡಿತಾರೆ, ಏನು ಚೇಂಜ್ ಆಗಲ್ಲ. ರೆಡಿ ಇದ್ದೀರಾ? ಈಗ ಬಿಡ್ತೀರಾ? ಎಸ್. ನೆಕ್ಸ್ಟ್, ಐ ಆಮ್ ಎ ವಿಷನರಿ ಕಮಿಟೆಡ್ ಟು ಬ್ರಿಂಗ್ ಆಲ್ ಆಫ್ ಮೈ ಡ್ರೀಮ್ಸ್ ಟು ಲೈಫ್. ತುಂಬಾ ಜನಕ್ಕೆ ಕನಸು ಕಾಣೋದಕ್ಕೂ ಭಯ, ಕರೆಕ್ಟ್ ಅಲ್ವಾ? ಎಷ್ಟು ಜನ 2029 ಅಲ್ಲಿ ನಾನು 1 ಕೋಟಿ ಕಾರಲ್ಲಿ ಓಡಾಡ್ತೀನಿ ಅಂತ ಆಸೆ ಇದೆ? ಎಷ್ಟು ಜನ ತಗೊಳ್ತೀನಿ ಅನ್ನೋದು? ಇಷ್ಟು ಜನಕ್ಕೆ ಮಾತ್ರ, ಇನ್ನೊಂದಷ್ಟು ಜನಕ್ಕಿಲ್ಲ. ಇಲ್ಲ, ಏನೋ ತುಂಬಾ ಜನಕ್ಕಿಲ್ಲ. ಯಾಕಿಲ್ಲ? ಎಷ್ಟು ಜನಕ್ಕೆ ಇಲ್ಲ ಆಗಲ್ಲ ಅನ್ನೋದು ಆನೆಸ್ಟ್ ಆಗಿ ಹೇಳಿ. ಅದನ್ನ ನಾನು ಹೇಳ್ತೀನಿ ಯಾಕೆಂದ್ರೆ, ಸರ್ ನಿಮ್ ಕೈಯಲ್ಲಿ ಆಗಲ್ಲ, ಎಸ್ ಮೇಡಮ್ ಕೈಯಲ್ಲಿ ಆಗಲ್ಲ, ಸರ್ ನಿಮ್ ಕೈಯಲ್ಲೂ ಆಗಲ್ಲ, ನಿಮ್ ಕೈಯಲ್ಲೂ ಆಗಲ್ಲ ಮೇಡಮ್ಗೆ, ಓಕೆ ಒಂದು ಮೈ ಕೊಡಿ ಸರ್ ಅವ್ರಿಗೆ. ಯಾಕೆ ಆಗಲ್ಲ ನೋಡೋಣ. ಏನಕ್ಕೆ ಇರ್ಬೋದು? ನಾನು ಹೇಳಿದ್ದು 2029, another 3 years, after 3 years. ಯಾಕೆ ಆಗಲ್ಲ ಸರ್? ಯಾಕಾಗೋದಿಲ್ಲ ಅಂದ್ರೆ ಈ ತರ ನೆಟ್ವರ್ಕ್ ಎಲ್ಲ ತುಂಬಾ ಮಾಡಿದೀವಿ, ಬಟ್ ಆಗಿದೆ ಇಲ್ಲಿ ಸರ್. ಅದಕ್ಕಿಂತ ಮೊದಲನೇ ನೋಡಿ ಸರ್, ಅದು ಓಕೆ, ಬಿಟ್ಬಿಡಿ ಸರ್. ಇಷ್ಟು ವರ್ಷ ನಿಮ್ ಲೈಫಲ್ಲಿ ಏನಾಗಿದೆ ಸರ್? ನಿಮಗೆ ಅಲ್ಲ, ಇನ್ಕ್ಲೂಡಿಂಗ್ ಮೀ ಮೈ ಸೆಲ್ಫ್. ನಾನು 2011ರಲ್ಲಿ 23 lakhs ಮೈನಸ್ 2011ರಲ್ಲಿ ಯಾವ್ದೋ ಒಂದು ಕಂಪ್ನಿ, ಬಿಡಿ ಕಂಪ್ನಿ ಹೆಸರು ಬೇಡ, 3 years ಕಂಟಿನ್ಯೂಸ್ ಆಗಿ ಫ್ಯಾಮಿಲಿ ಬಿಟ್ಟು ಕೆಲಸ ಮಾಡಿದ್ದೆ. 10 ಜನಕ್ಕೆ ಸಾಲ ಮಾಡಿಸಿ ಕಾರ್ ಕೊಡಿಸಿದ್ದೆ. ಸಾಲ ಮಾಡಿ ಕಾರ್ ತಗೊಂಡು ಕಂಪ್ನಿ ಹೆಸರು ಹೇಳ್ತಿದ್ವಿ. ಅದಕ್ಕೆ ಇಲ್ಲಿ ನಾವೆಲ್ಲ ಒಂದು ವರ್ಡ್ ಯೂಸ್ ಮಾಡ್ತೀವಿ, ಫುಲ್ಲಿ ಪೇಯ್ಡ್ ಅಂತ. ಅದರ ಅರ್ಥ ಏನಂದ್ರೆ ನೋ EMI, ಸೊ ನೋ ಕಾರ್ ಫಂಡ್ಸ್. ವಿ ಆರ್ ಗಿವಿಂಗ್ ಫುಲ್ಲಿ ಪೇಯ್ಡ್ ಕಾರ್, ರಿಜಿಸ್ಟ್ರೇಷನ್ ವಿತ್ ರಿಜಿಸ್ಟ್ರೇಷನ್ ಕೊಡ್ತೀವಿ. ಏನಕ್ಕೆ ಅಂತಂದ್ರೆ ಯಾವುದು ಪ್ರಾಬ್ಲಮ್ಸ್ ಬರಬಾರ್ದು ಅಂತ. ಅಂದ್ರೆ ನನ್ನ ಲೈಫಲ್ಲಿ ಏನೆಲ್ಲ ಒಂದು ಪ್ರಾಬ್ಲಮ್ಸ್ ಚಾಲೆಂಜಸ್ ಬಂತು ಅದನ್ನೆಲ್ಲ ತೆಗೆದು ಅದಕ್ಕೆ ಒಂದು ಹೊಸ ಸಿಸ್ಟಮ್ ತಗೊಂಡು ಬಂದಿರೋದು. ಸೊ ಇಟ್ ಈಸ್ ಪಾಸಿಬಲ್. ಸೊ ನಿಮ್ಗೆ ಬೇರೆ ಎಲ್ಲ ಒಂದ್ ಕಡೆ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ, ಅದಕ್ಕೆ ಇಲ್ಲೋ ಹಂಗೆ ಅಂತ ಅನ್ಕೊಳ್ತಾ ಇದ್ದೀರಾ. ಬಟ್ ಇವತ್ತಿಂದ ಶೋರ್ ನಿಮ್ಗೆ ಚೇಂಜ್ ಆಗ್ಬೋದಾ? ಆ ಮೈಂಡ್ ಸೆಟ್ ಇಂದ ಟ್ರೈ ಮಾಡ್ತೀರಾ? ಬಿಸ್ನೆಸ್ ಶುರು ಮಾಡಿದೀರಾ? ನಾನು ಜಾಯ್ನ್ ಆಗಿದ್ದೀನಿ, ಬಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದಿರಾ ಅಷ್ಟೇ, ಇನ್ನು ಯಾರಿಗೂ ರೆಫರ್ ಮಾಡಿಲ್ಲ. ಓಕೆ, ಬಿಸ್ನೆಸ್ ಬಗ್ಗೆ ಏನ್ ಅನ್ಸುತ್ತೆ? ಬಿಸ್ನೆಸ್ ಬಗ್ಗೆ ಓಕೆ ಅನಿಸ್ತಾ ಇದೆ. ನನ್ನ ಕೆಲವು ಕ್ವಶನ್ಸ್ ಇದೆ, ನಿಮ್ಮ ಕ್ಲಿಯರ್ ಮಾಡ್ಕೊಂಡು ದೆನ್ ಐ ಆಮ್ ರೆಡಿ. ಎಸ್ ಯಾರು ಇವರಿಗೆ ನೀವೇನಾ? ಓಕೆ, ನನ್ನ ಆಫೀಸಲ್ಲಿ ಅವೈಲೇಬಲ್ ಇದೆ, ಬನ್ನಿ. ಡೆಫಿನೆಟ್ ಆಗಿ ಶೋರ್ ನಿಮ್ಗೆ ಎನಿ ಕ್ವಶನ್ಸ್, ಎಕ್ಸ್ಟ್ರಾ ಕ್ವಶನ್ ಇದ್ರೆ ಇನ್ನೂ ಬರ್ಕೊಂಡು ಬನ್ನಿ. ನನ್ನ ಕ್ವಶನ್ ಕೇಳೋದಂದ್ರೆ ಬಹಳ ಇಷ್ಟ. ಓಕೆ, ಆನ್ಸರ್ ಮಾಡೋಣ, ಡೋಂಟ್ ವರಿ. ಥ್ಯಾಂಕ್ ಯು. ಇವತ್ತಿಂದ ಡಿಸೈಡ್ ಮಾಡಿ ಸರ್, ನಿಮ್ಮ ಮೈಂಡ್ ಸೆಟ್ ನ ಮೊದಲೆಲ್ಲ ಚೇಂಜ್ ಮಾಡ್ಕೊಳ್ಳಿ. ಸರ್ ಕಾರ್ 1 ವರ್ಷ ಲೇಟ್ ಆಗಿ ಬರ್ಬೋದು, ನೋ ಪ್ರಾಬ್ಲಮ್. ರೇಂಜ್ ಓವರೇ ತಗೋಬೇಕು ಅಂತ ಹೇಳಿಲ್ಲ, ಬೆಂಜ್ ತಗೋಬೇಕು. ನಾನು ಹೇಳಿದ್ದು ಸುಮ್ಮನೆ ಏನ್ ಬೇಕಾದ್ರೂ ತಗೋಬಹುದು ಲೈಫಲ್ಲಿ. ಅಟ್ಲೀಸ್ಟ್ ಇಲ್ಲಿಂದ ಚೇಂಜಸ್ ಸ್ಟಾರ್ಟ್ ಮಾಡಿ, ಆಟೋಮೆಟಿಕಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇನ್ನೊಬ್ರು ಯಾರು ಇದ್ರಲ್ಲ, ಇನ್ನೊಬ್ರು ಯಾರು ಮೇಡಮ್, ಯಾರು ಹ್ಯಾಂಡ್ ರೈಸ್ ಮಾಡೋದು? ಓಕೆ, ಹೇಳಿ ಮೇಡಮ್, ಯಾಕೆ ನಿಮ್ಗೆ ಸಾಧ್ಯ ಇಲ್ಲ ಹೇಳಿ, ಪರವಾಗಿಲ್ಲ. ಹೇಳಿ ಮೇಡಮ್, ಯಾಕೆ ಸಾಧ್ಯ ಇಲ್ಲ? ಯಾಕೆ ಆಗಲ್ಲ ಅನ್ಸುತ್ತೆ ನಿಮ್ಗೆ? ಮಾತಾಡಕ್ಕಾಗಲ್ವಾ?
ನೋಡಿ ನೆಕ್ಸ್ಟ್ ಟ್ರೈನಿಂಗ್ ಬಂದಾಗ ಜಾಸ್ತಿ ಮಾತಾಡ್ತಾರೆ, ಎಲ್ಲರೂ ಮಾತಾಡ್ತಾರೆ ಅದೇ ತರ. ಅವರು ಇದೇ ತರ ಇದ್ರು ಲಾಸ್ಟ್ ಟ್ರೈನಿಂಗ್ ಅಲ್ಲಿ. ಓಕೆ, ಕಷ್ಟ ಅನ್ಸುತ್ತಾ? ಓಕೆ, ಕಾರ್ ತಗೊಳಕ್ ಪರವಾಗಿಲ್ಲ, ಮನೆ ತಗೋಬೋದಾ? ಅಂದ್ರೆ ನೀವು ಥಿಂಕ್ ಮಾಡ್ತಿರ್ಬೋದು ಕಾರ್ ಹಾಕ್ಬೇಕು ನಮ್ಗೆ, ಮನೆ ತಾನೇ ಬೇಕಾಗಿರೋದು, ಮನೆನ ತಗೋಬಹುದು. ಓಕೆ, ಡೆಫಿನೆಟ್ ಆಗಿ ಸಾಧ್ಯ ಇದೆ. ಫಸ್ಟ್ ಮನೆ ಮುಂದೆ ಒಂದು ಕಾರು. ಎಸ್ ಡೆಫಿನೆಟ್ಲಿ. ನೋಡಿ ಇವಾಗ ಮನೆ ಅಂದ ತಕ್ಷಣ ಮೇಡಮ್ ಗೋಲ್ಡ್ ತಗೋಬಹುದು. ನಮ್ಮ ವೈಫ್ ಯಾವಾಗ ಮೊನ್ನೆ ಹೇಳ್ತಿದ್ರು, ಹೋದ ವಾರ ಇಷ್ಟಿತ್ತು ಗೋಲ್ಡ್, ಮೊನ್ನೆ ನಾವೆಲ್ಲ ಯಾವ್ದೋ ಶೋರೂಮ್ ಬಂದು ಕಾರ್ ತೋರಿಸ್ತಿದ್ರು, ಕಾರ್ ಹಾಕೋದಕ್ಕಿಂತ ಗೋಲ್ಡ್ ಹಾಕಿ ಅಲ್ವಾ? ಹಾಗೆ ಸೊ ಹೆಣ್ಮಕ್ಳಿಗೆ ಆಲ್ವೇಸ್ ಗೋಲ್ಡ್, ಗಂಡು ಮಕ್ಳಿಗೆ ಕಾರ್ ಇರುತ್ತೆ. ಸೊ ಡೆಫಿನೆಟ್ ಆಗಿ ಸಾಧ್ಯ ಇದೆ, ಸಪೋರ್ಟ್ ಮಾಡೋಣ. ಇವತ್ತಿಂದ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಆಗತ್ತೆ ಅಂತ ಥಿಂಕ್ ಮಾಡಿ, ಡೆಫಿನೆಟ್ ಆಗಿ ಆಗುತ್ತೆ. ಎಸ್, ನಮ್ಮ ಒಬ್ಬರು ಸೀನಿಯರ್ ಸಿಟಿಜನ್ ಇದ್ದಾರೆ, ಅವ್ರಿಗೆ ಪಾಸ್ ಮಾಡಿ ಬೈಕ್, ಅವ್ರು ಕೇಳೋಣ, ಅವ್ರ ಎಕ್ಸ್ಪೀರಿಯನ್ಸ್ ಪ್ರಕಾರ ಕೇಳೋಣ. ಎಸ್ ಸರ್. ನಮಸ್ತೆ ಸರ್. ಓಕೆ, ಇದೆಲ್ಲ ನೋಡಿದೀನಿ, ಇದೆಲ್ಲ ಮಾಡಿದೀನಿ, ಇದೆಲ್ಲ ಬಿಟ್ಟಿದೀನಿ, ಎಲ್ಲ ಓಡೋದು. ಸುಮಾರು ಜನ ಕಸ್ಟಮರ್ ಬರ್ತಾರೆ, ಅವ್ರನ್ನ ಹೇಳಕ್ ಹೋದ್ರೆ ಬೇಡಪ್ಪ ಎಕ್ಸ್ಟ್ರಾ ಕಂಪ್ನಿಗಳು ಅಂತ. ಅದಕ್ಕೆ ನಾನು ಯಾವ ರೀತಿ ಕಸ್ಟಮರ್ ಪೇಮೆಂಟ್ ಮಾಡೋಣ ಏನು ಮಾಡಬೇಡಿ ಸರ್, ಅವ್ರಿಗೆ ಹೇಳಿ ಫಸ್ಟ್ 10 ನಿಮಿಷ ಟೈಮ್ ಕೊಡಿ ಅಂತ ಹೇಳಿ. ಓಕೆನಾ? ಇಷ್ಟು ದಿನ ಏನೇನೆಲ್ಲ ಮಾಡಿದಿರಲ್ವಾ, ನೋಡಿದಿರಲ್ವಾ, ಅದನ್ನ ಬರೀರಿ ಅಂತ ಹೇಳಿ. ಸ್ಮಾರ್ಟ್ ಪಿಕ್ ಪ್ಲಾನ್ ಕೊಡಿ. ಇಷ್ಟು ದಿನ ಸ್ಮಾರ್ಟ್ ಪಿಕ್ ತರ ಪ್ಲಾನ್ ಅವ್ರಿಗೆ ಇಷ್ಟು ದಿನ ಬಂದೇ ಇಲ್ಲ, ಮುಂದಕ್ಕೆ ಬರೋದಿಲ್ಲ, ನಮ್ಮ ಒಬ್ಬರದೇ. ಬಟ್ ಸೀನಿಯರ್ ಅಂತ ಕೇಳಿ ಅದನ್ನ ಟ್ರೈನಿಂಗ್ ಕೊಡ್ತಾರೆ ನಿಮ್ಗೆ. ಇಷ್ಟು ದಿನ ನೋಡಿರೋಂಥ ಕಂಪ್ನಿಗಳು, ಮಾಡಿರೋಂಥ ಕಂಪ್ನಿಗಳು, ಕೇಳಿರೋಂಥ ಕಂಪ್ನಿಗಳು ಬೇರೆ, ಸ್ಮಾರ್ಟ್ ಪಿಕ್ಗೆ ಬೇರೆ. ಸೊ ಅದನ್ನ ನೀಟಾಗಿ ಅರ್ಥ ಮಾಡಿಸಿ ನೀವು ಟ್ರೈನಿಂಗ್ ಅಟೆಂಡ್ ಮಾಡಿ ಆದಷ್ಟು. ಸೊ ಒಟ್ಟು ಒಂದು ನಿಮ್ಗೆ ಟ್ರೈನಿಂಗ್ ಎಲ್ಲ ಹೇಳ್ಕೊಡ್ತಾರೆ, ಹೇಗೆ ನೀವು ಕಸ್ಟಮರ್ನ ಅಪ್ರೋಚ್ ಮಾಡಬೇಕು ಅಂತ. ಓಕೆನಾ? ಸೊ ಡೆಫಿನೆಟ್ ಆಗಿ ಇವತ್ತಿಂದ ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಡೆಫಿನೆಟ್ ಆಗಿ ಆಗುತ್ತೆ. ಓಕೆನಾ? ನೀವು ಅನ್ಕೋಬಹುದು ನನಗೆ ಏಜ್ ಆಯ್ತು, ರೇಂಜ್ ರೋವರ್ ಹಾಕ್ಬೇಕು, ಬೆಂಜ್ ಹಾಕ್ಬೇಕು ಅಂತ. ಎಸ್ ಸರ್, ಬೇಕ್ ಸ್ಟಿಲ್ ಓಡಿಸ್ಬೋದಲ್ವಾ, ಎಂಜಾಯ್ ಮಾಡ್ಬೋದು. ಯಾವ ಏಜ್ ಅಲ್ಲಿ ಆದ್ರೆ ಏನಿತ್ತು, ಲೈಫ್ ಎಂಜಾಯ್ ಮಾಡ್ಬೇಕು. ಹೌದಾ? ವೆರಿ ಗುಡ್. ರಿಟೈರ್ಮೆಂಟ್ ಲೈಫ್ ಅಲ್ಲಿ ಇನ್ನೊಂದ್ಸರಿ ಬೆಂಜಲ್ಲಿ ಓಡಾಡ್ಬೋದು ಫಾರೆಸ್ಟ್ ಒಳಗಡೆ. ನೋಡಿ ತರ ಸಿಂಗಲ್ ಶೇರ್ ಅಂತಾರಲ್ಲ, ಹಂಗೆ ಬೆಂಚ್ ತಗೊಂಡು ಕಾಡಲ್ಲಿ ಹೋಗ್ತಾ ಇರ್ಬೇಕು ಒಂದು ರೌಂಡು. ಯಾವ್ದು ನಮ್ದು ಬಂಡೀಪುರ ಹತ್ರ ಎಲ್ಲ ಹೆಂಗಿರುತ್ತೆ ಲೈಫ್, ಬ್ಯೂಟಿಫುಲ್ ಆಗಿರುತ್ತೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ನೋಡಿ ಎಲ್ಲೋ ಒಂದ್ ಕಡೆ ನಾವೆಲ್ಲ ಮಿಸ್ ಮಾಡೋದಿಲ್ಲ. ಎಲ್ಲೋ ನಮ್ಮ ಜೀವನದಲ್ಲಿ ಏನೋ ಆಗೋಗಿದೆ ಹಿಂದೆ, ನಾಳೆನೂ ಅದೇ ಆಗುತ್ತೆ. ಎಲ್ಲಿ ತನಕ ಹೊರಟೋಗಿದೀವಿ ಅಂದ್ರೆ, ಬೆಳಗ್ಗೆ ಎದ್ದು ಟಿವಿ ಹಾಕ್ತಿವಿ, ಇವತ್ತಿನ ಭವಿಷ್ಯ, ಅವ್ರ ಭವಿಷ್ಯ ಅವ್ರಿಗೆ ಗೊತ್ತಿಲ್ಲ, ನಮ್ಮ ಭವಿಷ್ಯ ಎಲ್ಲಿಂದ ಹೇಳ್ತಾರೆ? ಕರೆಕ್ಟ್ ಅಲ್ವಾ? ಇನ್ನ 2020ಕ್ಕೆ ಯಾರು ನನ್ನ ಒಂದು ಕೇಳಿಸ್ಕೊತಾ ಇದ್ದೀನಿ, 2026ಕ್ಕೆ ಭೀಕರವಾದ ವೈರಸ್ ಬರುತ್ತೆ. ವೈರಸ್ ಬಂದು ನಾವೇನ್ ಮಾಡಕ್ಕಾಗಲ್ಲ ಸಮೀ, ಬರೋದು ತಡೆಯಕ್ಕಾಗತ್ತಾ? ಪಾಸಿಟಿವ್ ಹೇಳ್ರಿ, ಏನೋ ಒಂದು ಭವಿಷ್ಯನೋ ಇನ್ನೊಂದು ಏನೋ ಒಂದು ಹೇಳ್ತೀರಾ ಬೆಳಗ್ಗೆ ಎದ್ದು, ಜನಗಳಿಗೆ ಒಳ್ಳೆಯದನ್ನ ಹೇಳಿ. ಇವತ್ತು ನಿಮ್ಮ ರಾಶಿ ಹಿಂಗೆ ಎಲ್ಲ ಹೇಳಿದ್ದೆಲ್ಲ ಆಗೋಗಿದ್ರೆ ಲೈಫಲ್ಲಿ ಯಾರು ಏನ್ ಬೇಕಾದ್ರೆ ಆಗೋಗ್ತಿತ್ತು. ಎಲ್ಲಾನು ಬಿಸ್ನೆಸ್ ಇವತ್ತು. ನೋಡಿ ನಾನು ಹೆಸರು ಹೇಳಕ್ ಹೋಗಲ್ಲ, ಒಬ್ರು ನನಗೆ ಬಹಳ ಆತ್ಮೀಯರಿದ್ರು. ಅವರು ಹಿಂಗೆ ಯಾವ್ದೋ ಒಂದು ಜ್ಯೋತಿಷ್ಯ ಅದಕ್ಕೆ ಟ್ರೈನಿಂಗ್ ಹೋದ್ರು. ಟ್ರೈನಿಂಗ್ ಎಲ್ಲ ತಗೊಂಡ್ರು, ಇವಾಗ ಜ್ಯೋತಿಷ್ಯ ಆಗಿದ್ದಾರೆ, ಎಲ್ಲ ಇದೆಲ್ಲ ಮಾಡ್ತಾರೆ. ಅವ್ರ ಹತ್ರ ಏನು ಇರಲಿಲ್ಲ ಆಕ್ಚುಲಿ. 2 ವೀಲರ್ ಓಡಾಡ್ತಿದ್ರು. ನಾನು ಒಂದು 12-13-15 ಇಯರ್ಸ್ ಹತ್ತದ ಬನ್ಶಂಕರಿನಲ್ಲಿ 2 ವೀಲರ್ ಓಡಾಡ್ತಿದ್ರು. ಇವತ್ತು ಬೆಂಜಲ್ಲಿ ಓಡಾಡ್ತಿದ್ದಾರೆ. ಅವರಿಂದ ಎಷ್ಟು ಜನ ಭವಿಷ್ಯ ಚೇಂಜ್ ಅಂತ ಗೊತ್ತಿಲ್ಲ, ಬಟ್ ಅವ್ರ ಭವಿಷ್ಯ ಅವರೆಲ್ಲರಿಂದ ಚೇಂಜ್ ಆಯ್ತು. ಕರೆಕ್ಟಾ? ಇವಾಗ ನಿಮ್ಮ ಭವಿಷ್ಯ ಯಾರ ಕೈಲಿದೆ ಅಲ್ವಾ? ಮತ್ತೆ ಇನ್ನೊಬ್ಬರ ಕೈಯಲ್ಲಿ ಯಾಕೆ ಕೊಡ್ಬೇಕು ಸರ್? ನಿಮ್ಮ ಭವಿಷ್ಯ ನಮ್ಮ ಕೈಯಲ್ಲೇ ಇದೆ. ಕಷ್ಟಪಡಿ, ಕನ್ಸ್ ಕಾಣಿ, ಫಸ್ಟ್ ಕನ್ಸ್ ಕಾಣಿ. ಡ್ರೀಮ್ಸ್ ಬೇಕು ಲೈಫಲ್ಲಿ. ನಾವು ಕನ್ಸ್ ಕಂಡ್ರೆ ತಾನೆ ಏನಾದ್ರು ಮಾಡಕ್ ಸಾಧ್ಯ ಇರೋದು. ಕನ್ಸ್ ಕಾಣೋದಕ್ಕೆ ಕಷ್ಟಪಡ್ತೀವಿ, ತಗೊಳ್ಳೋದಕ್ಕೆ ಎಲ್ಲಿಂದ ಆಗುತ್ತೆ? ಸೊ ಭವಿಷ್ಯ ಇನ್ಯಾರದ ಕೈಯಲ್ಲಿ ಅಲ್ಲ ಇರೋದು. ನನ್ನ ಭವಿಷ್ಯ ನನ್ನ ಕೈಯಲ್ಲೇ ಇದೆ. ನಾನು ಮೊದಲನೇದಾಗಿ ಕಷ್ಟಪಡೋದಕ್ಕೆ ರೆಡಿ ಇಲ್ಲ. ಸೊ ಹಾಗಾಗಿ 2026 ಏನೋ ಆಗ್ಬಿಡುತ್ತೆ ಅಂತ ಹೇಳೋದಕ್ಕಿಂತ 2026 2025ಕ್ಕಿಂತ ಬೆಟರ್ ಆಗಿರುತ್ತೆ ಅಂತ ಯಾರು ಹೇಳಿದಾರ? ಯಾರು ಹೇಳಿ? ಬೆಂಕಿಯಿಂದ ಅವಘಡ, ವೈರಸ್ ಇಂದ 2 ಕೇಳಿಸ್ಕೊಂಡಿದ್ದ ಯಾರು ಹೇಳಿದ್ರು ಗೊತ್ತಿಲ್ಲ.
ಏನಿದ್ರು ನಾವು ಜೀವನ ಮಾಡಲೇಬೇಕಲ್ಲ, ಕರೆಕ್ಟ್ ಅಲ್ವಾ? ಹಾಗಾಗಿ ನಾನು ಮೊದಲನೇದಾಗಿ ಫಸ್ಟ್ ಹೇಳ್ಬಿಟ್ಟೆ, ಒಳ್ಳೇದನ್ನ ಬಯಸೋಣ, ಒಳ್ಳೇದನ್ನ ಹೇಳೋಣ ಅಂದ್ರೆ ಯಾವ ವೈರಸ್ ಬರಲ್ಲ. ವೈರಸ್ ಅವಾಗ ಬಂದು ಯಾವಾಗ ಎಲ್ಲರಿಗೂ ತೊಂದರೆ ಕೊಡೋದು ಅಂದ್ರೆ, ನೋಡಪ್ಪ ನಿಮ್ ಲಿಮಿಟ್ ಮೀಡಿ ಮುಂದಕ್ಕೆ ಹೋಗ್ತಾ ಇದ್ದೀರಾ, ಕಂಟ್ರೋಲ್ ಮಾಡ್ಕೊಳ್ಳಿ ಅಂತ ವೈರಸ್ ಬರೋದು. ಆದ್ರೂ ನಾವೇನ್ ಮಾಡ್ತೀವಿ, ಮಾಡಿದ್ದನ್ನೇ ಮಾಡ್ತೀವಿ. ದೇವಸ್ಥಾನಕ್ಕೆ ಹೋಗ್ತೀವಿ, ಕೈ ಮುಗಿತೀವಿ, ಮಾಡಿದ ತಪ್ಪೆಲ್ಲ ಕ್ಷಮಿಸ್ಬಿಡಪ್ಪ ಅಂತ ಹೇಳಿ ಮತ್ತೆ ಹೊಸ ತಪ್ಪು ಮಾಡ್ತೀವಿ. ಅದಕ್ಕೆ ಯಾಕೆ ಹೋಗ್ಬೇಕು ನಾನು, ಅಲ್ವಾ? ಹಾಗಾಗಿ ಲೈಫ್ ಅಲ್ಲಿ ಗೆಲ್ಲಬೇಕು ಅಂದ್ರೆ ಮೊದಲನೇದಾಗಿ ಒಬ್ಬ ಡ್ರೀಮರ್ ಆಗ್ಬೇಕು, ನಾನು ಕನಸು ಕಾಣಬೇಕು ಸರ್. ಫ್ಲೈಟ್ ಯಾರಿಗೋಸ್ಕರ ಇರೋದು? ಹೆಲಿಕಾಪ್ಟರ್ ಯಾರಿಗೋಸ್ಕರ ಇರೋದು? ಹೈ ಎಂಡ್ ಕಾರ್ಗಳು ಯಾರಿಗೋಸ್ಕರ ಇರೋದು? ಯಾರಿಗೋಸ್ಕರ ಇರೋದು? ನಮಗೋಸ್ಕರ. ಬೇರೆಯವ್ರಿಗೆ ಯಾರಿಗೋ ಸಾಧ್ಯ ಇದೆ, ನಮ್ಗೆ ಯಾಕೆ ಸಾಧ್ಯ ಇಲ್ಲ ಸರ್? ನಾನು ಕೂಡ ಒಬ್ಬ ಆರ್ಡಿನರಿ ಪರ್ಸನ್, ಒಬ್ಬ ರೈತರ ಮಗ. ಇಲ್ಲಿಂದ ಒಂದು 60 ಕಿಲೋಮೀಟರ್ ನಾನು ಊರು, ನಾನೊಂದು ಸಣ್ಣ ಹಳ್ಳಿ. ರಾತ್ರಿ ಯಾರೋ ಬಂದು ಮಾತಾಡ್ತಿದ್ರು, ಸರ್ ನಿಮ್ ರಿಲೇಟಿವ್ಸ್ ಎಲ್ಲ ನನಗೆ ಗೊತ್ತು ಸರ್, ಅವರೆಲ್ಲ ನಿಮ್ಮ ಬಗ್ಗೆ ಒಳ್ಳೆ ಒಪಿನಿಯನ್ ಹೇಳೋದು. ಅವಾಗ ಥ್ಯಾಂಕ್ ಗಾಡ್, ನಾನೇನು ಕೆಟ್ಟದ್ದು ಮಾಡಲಿಲ್ಲ ಹೇಳೋದಕ್ಕೆ, ಅದು ಬೇರೆ ವಿಷಯ. ಆದ್ರೆ ಒಳ್ಳೇದು ಹೇಳ್ತಾರೆ ಕೇಳಿಸ್ಕೊಳ್ಳೋದಕ್ಕೆ ಬಹಳ ಖುಷಿ. ಯಾಕಂದ್ರೆ ಇವತ್ತಿನ ಪ್ರಪಂಚದಲ್ಲಿ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ನಾವು ಒಂದು ಮನೆ ಕಟ್ತೀವಿ, ಗೃಹ ಪ್ರವೇಶ ಮಾಡ್ತೀವಿ, ಒಳ್ಳೆ ಅಡಿಗೆ ಮಾಡ್ಸಿರ್ತೀವಿ, ಹೆಂಗಿತ್ತು ಊಟ? ತುಂಬಾ ಚೆನ್ನಾಗಿತ್ತು. ಆ ಕಡೆಯಿಂದ ಸುದೀಪ್ ಸಿಗೋದು, ಯಾವ ಊಟನೋ ಕಚಡ ಆಗಿತ್ತು, ಇಷ್ಟೆಲ್ಲ ಖರ್ಚು ಮಾಡೋದು, ಒಳ್ಳೆ ಬಟ್ರು ಕೊಡಕ್ಕಾಗಲಿಲ್ಲ. ಅದೊಂದು ಊಟನ ಇಲ್ಲಿ ಬಂದು ಚೆನ್ನಾಗಿತ್ತು ಊಟ, ಚೆನ್ನಾಗಿ ಅಲ್ಲೇ ಡಬಲ್ ಗೆ ನಮ್ದು, ಅಲ್ವಾ? ಅಂದ್ರೆ ಮೊದಲನೇ ಎನಿಮೀಸ್ ಯಾರಪ್ಪ ಎಲ್ಲಿದ್ದಾರೆ ನಮ್ಗೆ ಅಂದ್ರೆ ಫಸ್ಟ್ ಫ್ಯಾಮಿಲಿ ಇರೋದು, ಫ್ರೆಂಡ್ ಸರ್ಕಲ್ ಅಲ್ಲೇ ಇರೋದು. ಯಾಕಂದ್ರೆ ಇವತ್ತು ನಾವು ಇರೋಂಥ ಒಂದು ಸೊಸೈಟಿ ಇದೆಯಲ್ಲ, ನೀವ್ ಏನ್ ಮಾಡಕ್ ಕೊಟ್ರು ಅದ್ರಲ್ಲಿ ತಪ್ಕೊಂಡು ಹಿಡಿತಾರೆ. ನೀವು ಒಳ್ಳೇದು ಮಾಡಿದ್ರೆ, ಈಗ ನಮ್ಮ ಇವರು ಸುದೀಪ್ ಅವರನ್ನ ನಾವೆಲ್ಲ ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡ್ತೀನಿ ಅದನ್ನೆಲ್ಲ. ಅವ್ರ ಲೈಫಲ್ಲಿ ಮುಂಚೆ ಈಗ ಉದಯ್ ಶೆಟ್ರು ಮುಂಚೆ ಅವರೊಂದು ಕ್ಯಾಬ್ ಓಡಿಸ್ತಾ ಇದ್ರು, ನಮ್ಮ ಕಲ್ಯಾಣರು ಕ್ಯಾಬ್ ಡ್ರೈವರ್, ಕ್ಯಾಬ್ ಓಡಿಸ್ತಿದ್ರಲ್ಲ ಸರ್. ಡೋಂಟ್ ಟೇಕ್ ಇಟ್ ರಾಂಗ್, ನಾನು ಕೂಡ ಒನ್ ಟೈಮಲ್ಲಿ ಒಂದು ಸಪೋರ್ ಟೈಮ್ ಐ ಆಮ್ ಸೆಕ್ಯೂರಿಟಿ ಗಾರ್ಡ್, ನಾನು ಕೂಡ. ಸೊ ವೆರಿ ಪ್ರೌಡ್ ಫೀಲ್. ಸೊ ಅದಕ್ಕೆ ನಾನು ಸೆಕ್ಯೂರಿಟಿಗಳಿಗೆ ಅವರಿಗೆಲ್ಲ ರೆಸ್ಪೆಕ್ಟ್ ಯಾಕೆ ಜಾಸ್ತಿ ಕೊಡೋದು. ನಾನು ಒಂದು ಟೈಮಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದೆ, ಜಾಸ್ತಿ ದೂರ ಇಲ್ಲ. ಇಲ್ಲಿಂದ ಕನಕಪುರ ರೋಡಲ್ಲಿ ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ ಏನು ಗೊತ್ತು? ಮೆಟ್ರೋ ಕ್ಯಾಶ್ ಅಂಡ್ ಕ್ಯಾರಿ, ಅದ್ರ ಎದುರುಗಡೆ ಮುಂಚೆ ಕಾವೇರಿ ಫೋರ್ಡ್ ಅಂತ ಒಂದು ಕಾರ್ ಶೋರೂಮ್ ಇತ್ತು. ಅಲ್ಲಿ ನಾನೊಬ್ಬ ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದೆ 2000 ಅಲ್ಲಿ. 25 ಇಯರ್ಸ್ ಜರ್ನಿನಲ್ಲಿ ಇಲ್ಲಿ ಬಂದು ನಿಂತ್ಕೊಂಡಿದ್ದೀನಿ, ಸುಮ್ಮನೆ ಬಂದಿಲ್ಲ ಇಲ್ಲಿ ತನಕ, ಆಯ್ತಾ? ಸೊ ಕಷ್ಟಪಟ್ಟಿದ್ದೀವಿ, ಅವಮಾನಗಳನ್ನ ಎದುರಿಸಿದೀವಿ, ಫೇಲ್ಯೂರ್ಸ್ಗಳನ್ನ ನೋಡಿದೀವಿ, ಇಷ್ಟೆಲ್ಲ ತರದ ಜೀವನದಲ್ಲಿ ಆಗಿದೆ. ಅದೆಲ್ಲ ಆಗಿದ್ದಕ್ಕೆ ಇಲ್ಲಿಗೆ ಬಂದಿರೋದು. ಬಟ್ ನಾನು ಯಾಕೆ ಇಲ್ಲಿ ತನಕ ಆ ಒಂದು ಚೇಂಜಸ್ ಬಂತು ಅಂತಂದ್ರೆ, ಸೆಕ್ಯೂರಿಟಿ ಗಾರ್ಡ್ ಕೆಲಸ ಮಾಡ್ತಿದ್ದೆ. ಅವಾಗ ಬೆಂಗಳೂರು ಬಂದೆ, ಊರಿಂದ SSLC ಮುಗಿಸ್ಕೊಂಡು ಏನೋ ಕೆಲಸ ಬೇಕಿತ್ತು, ಸೇರ್ಕೊಂಡ್ವಿ. ದುಡ್ಡು ಬೇಕಿತ್ತಷ್ಟೇ. ಅಲ್ಲಿ ಕಾರ್ ಪಾರ್ಕ್ ಮಾಡಿಸ್ಬೇಕಿತ್ತು, ಹೊಸ ಕಾರ್ಗಳನ್ನ. ಯಾರು ಕಸ್ಟಮರ್ಗಳು ಬಂದ್ರೆ ಒಂದ್ಸರಿ ಗೊತ್ತಾಗಿಲ್ಲ, ಯಾರು ತುಂಬಾ ಏಜೆಡ್ ಪರ್ಸನ್ ಬಂದ್ರು, ಅವ್ರು ನಾನು ವಿಜಿಲ್ ನೋಡಿದ ಹಿಂದೆ ಬಂದು ಅವ್ರು ಸೀದಾ ಬಂದು ಕೂತ್ಬಿಟ್ರು. ಅವಾಗ ಬೈದು ಕೆಲಸದಿಂದ ಆಚೆ ಓಡಿಸಿದ್ರು. ನಾನು ಅವತ್ತು ಡಿಸೈಡ್ ಮಾಡಿದ್ದೆ, ನನ್ನ ಮಕ್ಕಳ ನನ್ನೇ ಓಡಿಸಿದಿರಾ, ಒಂದಲ್ಲ ಒಂದಿನ ಇದೇ ಶೋರೂಮ್ ಅಲ್ಲಿ ಕಾರ್ ತಗೊಂಡು ತೋರಿಸ್ತೀನಿ ನಿಮ್ಗೆ ಅಂತ. ಬಟ್ ಅನ್ಫಾರ್ಚುನೇಟ್ಲಿ ನಾನು ಕಾರ್ ತಗೊಳ್ಳೋಷ್ಟರಲ್ಲಿ ಕಾವೇರಿ ಫೋರ್ಡ್ ಕ್ಲೋಸ್ ಹೋಗಿತ್ತು. ಅಲ್ಲಿ ಮಾರುತಿ ಗರುಡ ಮಾರುತಿ ಶೋರೂಮ್ ಓಪನ್ ಆಗಿತ್ತು. ಅಂದ್ರೆ ಊರ್ವಶಿ ಹತ್ರ ಇವತ್ತು ಇದೆ, ವಿಮಲೇನೂ ಆಗಿದೆ ಅದು. ಅಲ್ಲಿ ನಾನು ಕಾರ್ ತಗೊಂಡು, ನಾನು ಡ್ರೈವಿಂಗ್ ಬರ್ತಿಲ್ಲ. ನೆನ್ನೆ ಯಾರೋ ಒಂದು ಸುನಿಲ್, ನನಗೂ ಡ್ರೈವಿಂಗ್ ಬರ್ತಿಲ್ಲ ಕಾರ್ ತಗೊಂಡಾಗ. ಓಕೆ, ನಾನೇ ಕಾರ್ ತಗೊಂಡು ಡ್ರೈವ್ ಮಾಡ್ಕೊಂಡು ಸಾರಕ್ಕಿ ಸಿಗ್ನಲ್ ಯಾರೋ ಹಿಂದೆ ಗುದ್ದಿದ್ರು, ಪರವಾಗಿಲ್ಲ, ನಾನೇ ಕಲಿಬೇಕು ಅಂತ. ಅದಾದ್ಮೇಲೆ ಕಾರ್ ಅಲ್ಲಿ ಶೋರೂಮ್ ಇರಲಿಲ್ಲ, ಬಟ್ ಅದೇ ಜಾಗಕ್ಕೆ ಹೋಗಿ ನಾನು ಕಾರ್ ಸರ್ವಿಸ್ ಕೊಟ್ಟೆ. ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ನನ್ನ ಲೈಫಲ್ಲಿ ಕಿಚ್ಚು. ಎಲ್ಲಿ ನಮ್ಗೆ ಅವಮಾನ ಮಾಡ್ತಾರೋ ಅಲ್ಲೇ ಬೆಳೆದು ತೋರಿಸ್ಬೇಕು, ಅದೇ. ಸೊ ನನ್ನ ಜರ್ನಿ ಸ್ಟಾರ್ಟ್ ಆಗಿದೆ ಹಾಗೆ. ಅದಾದ್ಮೇಲೆ ತುಂಬಾ ಕೆಲಸ ಮಾಡಿದ್ದೀನಿ, ತುಂಬಾ ಕಷ್ಟಪಟ್ಟಿದ್ದೀನಿ. ಬಿಸ್ನೆಸ್ ಯಾರೋ ನಿಮ್ಗೆಲ್ಲ ಹೆಂಗೆ ಎಕ್ಸ್ಪೀರಿಯನ್ಸ್ ಇರುತ್ತೆ, ನನಗೂ ಹಂಗೆ ಒಂದು ಟೈಮಲ್ಲಿ ಎಲ್ಲ ಯಾವ್ದು ಕಂಪ್ನಿ ಕರ್ಕೊಂಡೋದ್ರು, ಜಾಯಿನ್ ಮಾಡಿಸಿದ್ರು, ಸಿಕ್ಕಾಪಟ್ಟೆ ಸಾಲ ಮಾಡಿದ್ವಿ, ಕಂಪ್ನಿ ಮುಳುಗೋಯ್ತು. ಆಮೇಲೆ ಪ್ರಾಬ್ಲಮ್ ಆಯ್ತು, ಕಲ್ಯಾಣರಾವ್ ನಮ್ಮ ಪಾರ್ಟ್ನರ್ಗೆ, ಬಿಸ್ನೆಸ್ ಪಾರ್ಟ್ನರ್ ಅಲ್ಲ, ಬಟ್ ಒಂದೇ ಕಂಪ್ನಿಲಿ ಇದ್ರು. ಇನ್ಯಾರಿದ್ರು ನಮ್ಮ ಜೊತೆಗೆ? ಕಲ್ಯಾಣರಾವ್ ಇದ್ರು, ಒಬ್ಬರೇ. ಎಷ್ಟು ವರ್ಷದಿಂದ ನೋಡ್ತೀವಿ ಸರ್ ನಮ್ಮನ್ನ? 18 ಇಯರ್ಸ್ ಇಂದ ನೋಡ್ತಿದ್ದ. ಅವಾಗ ಹೇಗಿದ್ವಿ, ಈಗ ಹೇಗಿದ್ವಿ? ಸ್ವಲ್ಪ ಇವಾಗ ಕೂದಲು ಉದ್ರವಾಗಿದೆ, ಅವ್ರ ಕೂದಲು ಜಾಸ್ತಿ ಇತ್ತು ಅಲ್ವಾ? ಸೊ ದ ಸೇಮ್
ನೇಚರ್, ಸೇಮ್ ಕ್ಯಾರೆಕ್ಟರ್, ಬೇರೆ ಯಾವ ಚೇಂಜಸ್ ಆಗಿದೆ ಸರ್? ಸಿಕ್ಕಾಪಟ್ಟೆ ದುಡ್ಡು ಬಂತು ಅಂತ ಸಿಕ್ಕಾಪಟ್ಟೆ ದುರಾಂಕರ ಹೋಗಿದೆ, ಯಾವ್ದಿಲ್ವಾ? ಶೋರಾ? ಓಕೆ, ಥ್ಯಾಂಕ್ ಯು. ಸೊ ಅವತ್ತು ನನ್ನ ಕನ್ಸು ಹೇಗಿತ್ತು ಅಂತ ಹೇಳಿದ್ರೆ, ಒಂದಲ್ಲ ಒಂದಿನ ಅಲ್ಲಿ ಕಾರ್ ತಗೊಳ್ತೀನಿ, ಇದೇ ಶೋರೂಮ್ ಅಲ್ಲಿ ಬಂದು ನಿಲ್ಲಿಸ್ಬೇಕು ಅಂತ ಡಿಸೈಡ್ ಮಾಡಿದಕ್ಕೆ ಅಲ್ಲೇ ಬಂದಿತ್ತು. ಅದಾದ್ಮೇಲೆ ಬಿಡಿ ಹಿಸ್ಟ್ರಿ, ಕಾರ್ ತಗೊಳ್ಳೋದಲ್ಲ, ಎಷ್ಟೊಂದು ಜನಕ್ಕೆ ಕಾರ್ನ ಕೊಡಿಸ್ತಿದ್ವಿ. ಇವತ್ತು ಆಲ್ ಓವರ್ ಇಂಡಿಯಾ ನಮ್ಮ ಒಂದು ಕಂಪ್ನಿ ಮುಖಾಂತರ ಹತ್ತತ್ರ ಒಂದು 7 ರಿಂದ 8 ಸ್ಟೇಟ್ ಅಲ್ಲಿ ಸ್ಟಿಲ್ ನಮ್ಮ ಕಾರ್ ಓಡಾಡ್ತಾ ಇದೆ, ಫ್ರೀ ಆಗಿ ಕೊಟ್ಟಿರ್ತಾರೆ ಕಾರ್ಗಳು. ಮಹಾರಾಷ್ಟ್ರ, ಡೆಲ್ಲಿ, ರಾಜಸ್ಥಾನ್, ಗುಜರಾತ್, ತೆಲಂಗಾಣ, ಆಂಧ್ರ, ಅದಾದ್ಮೇಲೆ ಮಧ್ಯಪ್ರದೇಶ್, ಅದಾದ್ಮೇಲೆ UP, ಇಷ್ಟು ಸ್ಟೇಟ್ ಅಲ್ಲಿ ಇವತ್ತು ನಮ್ಮ ಒಂದು ಕಂಪ್ನಿನಲ್ಲಿ ಕಾರನ್ನ ಅಚೀವ್ ಮಾಡಿ ಫ್ರೀಯಾಗಿ ಓಡಾಡ್ತಾರೆ. ಸೊ ಎಲ್ಲ ಒಂದ್ ಕಡೆ ಇಷ್ಟೆಲ್ಲ ಬಂದಿರೋದು ಸುಮ್ಮನೆ ಬಂದಿಲ್ಲ. ನಾನು ಕೂಡ ಪ್ರತಿದಿನ ಒಂದು ಹೊಸ ಹೊಸ ಕನಸುಗಳು ಬರುತ್ತೆ. ಲಾಸ್ಟ್ ನಾನು ಇಲ್ಲಿ ನಿಂತ್ಕೊಂಡು ಹೇಳಿದೆ, ಒಂದು ಸೂಪರ್ ಮಾರ್ಕೆಟ್ ಮಾಡೋಣ, ಜಸ್ಟ್ ಅದೊಂದು ಸುಮ್ಮನೆ ಒಂದು ಟ್ರೈನಿಂಗ್ ಅಂತ ನಾವು ಪ್ಲಾನ್ ಮಾಡಿದಾಗ ಒಂದು 4-5 ದಿನ ಹಿಂದೆ ನಾವು ಡಿಸ್ಕಷನ್ ಮಾಡಿದ್ವಿ ಆಫೀಸಲ್ಲಿ, ಒಂದು ಸೂಪರ್ ಮಾರ್ಕೆಟ್ ಮಾಡೋಣ ಚಿಕ್ಕದಾಗಿ ಅಂತ. ನಾನು ಅವ್ರಿಗೆ ಹೇಳಿದ್ದು ಒಂದು ಸೂಪರ್ ಮಾರ್ಕೆಟ್ ಎಷ್ಟು ಅಂದ್ರೆ ಆಲ್ಮೋಸ್ಟ್ ಈ ಹಾಲ್ ಅಷ್ಟು ಇರ್ಬೋದಿತ್ತು. ಅದ್ರದ್ದು ಒಂದು 600-700 ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ಒಂದು ಡ್ರೀಮ್ ಅಷ್ಟೇ. ಬಟ್ ಎಷ್ಟು ಸ್ಕ್ವೇರ್ ಫೀಟ್ ಅಲ್ಲಿ ಒಂದು ಮೊದಲನೇ ಸೂಪರ್ ಮಾರ್ಕೆಟ್ ಅನ್ನ ನಿಮಗೆ ಇನಾಗ್ರೇಟ್ ಮಾಡ್ಕೊಟ್ಟಿದ್ದೀವಿ. ಸೊ ಆಲ್ಮೋಸ್ಟ್ ಮೋರ್ ದೆನ್ 12,000 ಸ್ಕ್ವೇರ್ ಫೀಟ್, ಅಷ್ಟು ದೊಡ್ಡ ಒಂದು ಸೂಪರ್ ಮಾರ್ಕೆಟ್ ಅಲ್ಲ, ಒಂದು ಹೈಪರ್ ಮಾರ್ಕೆಟ್ ಮಾಲ್ ಅನ್ನ ನಾವು ಆಲ್ರೆಡಿ ಕೊಟ್ಟಿದ್ದೀವಿ. ಇಲ್ಲಿಂದನೇ ಸ್ಟಾರ್ಟ್ ಆಗಿತ್ತು ಜರ್ನಿ, ಕನಸು. ನೀವೇ ಕನಸು ಕಾಣಕ್ಕಾಗಲ್ಲ. ಆಮೇಲೆ ಒಂದು ಸೂಪರ್ ಮಾರ್ಕೆಟ್ ಅಂತ ಪ್ಲಾನ್ ಮಾಡಿದ್ದು, ವಿದಿನ್ 6 to 7 months ಒಳಗಡೆ ನಮ್ದು ಆಲ್ರೆಡಿ ನಮ್ಮ ಕಂಟ್ರೋಲ್ ಅಲ್ಲಿ 5 ಸೂಪರ್ ಮಾರ್ಕೆಟ್ ಆಲ್ರೆಡಿ ಇದೆ. 2 ಸೂಪರ್ ಮಾರ್ಕೆಟ್ ಇನಾಗ್ರೇಟ್ ಆಯ್ತು, 3ನೇ ಸೂಪರ್ ಮಾರ್ಕೆಟ್ 15th ಆದ್ಮೇಲೆ ಒಂದು ಒಳ್ಳೆ ದಿನ ನಮ್ದು ವಿದ್ಯಾರಣ್ಯಪುರ ಸ್ಟೋರ್ ನಿಮ್ಗೆ ಹ್ಯಾಂಡ್ ಓವರ್ ಆಗುತ್ತೆ, ಅದು ಕೂಡ. ಅದಾದ್ಮೇಲೆ JP ನಗರ್, ಅದಾದ್ಮೇಲೆ ಎಲೆಕ್ಟ್ರಾನಿಕ್ ಸಿಟಿ ಲೈನ್ ಅಪ್ ಅಲ್ಲಿ ಇದೆ, ಅದು ಕೂಡ ಆಲ್ಮೋಸ್ಟ್ ತುಂಬಾ ಖುಷಿಯಾದ ವಿಚಾರ ಫೈನಲ್ ಮಾಡಿದ್ದೀವಿ. ಸೊ ಲೈಫಲ್ಲಿ ಫಸ್ಟ್ ಕನ್ಸ್ ಕಾಣೋದು ಕಲೀರಿ, ಆಮೇಲೆ ಅದು ಏನಾರು ಆಗಲಿ ಜೀವನನೇ ಒಂದು ಹೋರಾಟ. ನಾವು ಹೋರಾಟಕ್ಕೆ ರೆಡಿ ಆಗ್ಬಿಟ್ಟಿದೀವಿ, ಹುಡ್ತಾನೆ ಹೋರಾಟಕ್ಕೆ ಬಂದ್ಬಿಟ್ಟಿರ್ತೀವಿ. ಯಾಕೆ ಟೆನ್ಷನ್ ತಗೋಬೇಕು? ಒಂದು ತಗೊಳ್ಳೋದು 2 ದಿನ ಲೇಟ್ ಆಗ್ಬೋದು, ನೋ ಪ್ರಾಬ್ಲಮ್. ಬಟ್ ಕನ್ಸ್ ಕಾಣೋದಕ್ಕೆ ಯಾವ್ದು ದುಡ್ಡು ಕೊಡ್ಬೇಕಾಗಿಲ್ಲ. ಹಾಗಾಗಿ ಇವತ್ತಿಂದ ನಿಮ್ಮ ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೊಳ್ಳಿ. ಅವ್ರೇನೋ ಅನ್ಕೊಂಡ್ಬಿಡ್ತಾರೆ, ಇವ್ರೇನೋ ಅನ್ಕೊಂಡ್ಬಿಡ್ತಾರೆ. ಸರ್, ನಾನು 2 ವಿಚಾರ ನನ್ನ ಲೈಫಲ್ಲಿ, ನನ್ನ ಪರ್ಸನಲ್ ಎಕ್ಸ್ಪೀರಿಯನ್ಸ್, ತುಂಬಾ ಹೊಗಳಿದ್ರು ನಾನು ತಲೆ ಕೆಡಿಸ್ಕೊಳಕ್ ಹೋಗಲ್ಲ, ಬೈದ್ರು ಐ ಡೋಂಟ್ ಕೇರ್. ನನ್ನ ಫೋಕಸ್ ಏನಿದ್ರು ನನ್ನ ಸಕ್ಸಸ್, ನನ್ನ ವಿಷನ್ ಏನಿದ್ರು ನನ್ನ ಸಕ್ಸಸ್ ಅಷ್ಟೇ. ನನ್ನ ಸಕ್ಸಸ್ ಅಂದ್ರೆ ಇಟ್ಸ್ ನಾಟ್ ಮೈಂಡ್. ನಾನು ಈ ಕಂಪ್ನಿ ಎಲ್ಲಿ ತಗೊಂಡೋಗ್ಬೇಕು, ಈ ಕಂಪ್ನಿಗೆ ಎಷ್ಟು ಜನ ಕರೋಡ್ಪತಿ ಕ್ರಿಯೇಟ್ ಮಾಡಬೇಕು, ಎಷ್ಟು ಜನ ಕಾರ್ ಅಚೀವರ್ಸ್ ಕ್ರಿಯೇಟ್ ಮಾಡಬೇಕು, ಏನು ನೆಕ್ಸ್ಟ್ ಲೆವೆಲ್ ಈ ಕಂಪ್ನಿನ ಟೇಕ್ ಆಫ್ ಮಾಡಬೇಕು, ಎಲ್ಲಿ ತಗೊಂಡೋಗ್ಬೇಕು ಅನ್ನೋದು ಅಷ್ಟೇ ಯೋಚನೆ ಮಾಡ್ತಿರ್ಬಿಟ್ರೆ ಬೇರೆ ಯಾವುದಕ್ಕೂ ಡೋಂಟ್ ಕೇರ್. ತುಂಬಾ ಜನ ಯೋಚನೆ ಮಾಡ್ತಾರೆ, ಸಿಕ್ಕಾಪಟ್ಟೆ ದುಡ್ಡು ಮಾಡ್ಬಿಟ್ಟಿದ್ದಾನಂತೆ ದೀಪು. ನನ್ನ ಫ್ರೆಂಡ್ ಒಬ್ರು ಮೈಸೂರಲ್ಲಿ ಇದ್ದಾರೆ, ನನ್ನ ಕ್ಲಾಸ್ಮೇಟ್. ನಾನು ತುಂಬಾ ವರ್ಷ ಆಲ್ಮೋಸ್ಟ್ ಯಾರಿಗೂ ಕನೆಕ್ಟಿವಿಟಿ ಇಲ್ಲ. ಎಲ್ಲೋ ಒಬ್ರು ನನ್ನ ನಂಬರ್ನ ಒಂದು ಗ್ರೂಪಲ್ಲಿ ಆ್ಯಡ್ ಮಾಡಿದ್ರು. ನಮ್ಮೊಂದು 2000 ಬ್ಯಾಚ್, ಆಕ್ಚುಲಿ SSLC ಬ್ಯಾಚ್. ಅದರಲ್ಲಿ ನನ್ನ ತುಂಬಾ ಕ್ಲೋಸ್ ಫ್ರೆಂಡ್ ಏನಾದ್ರು ಇದ್ರೆ ನಾನೆಲ್ಲೂ ಯಾರು ಪರ್ಸನಲಿ ಕಳ್ಸಲ್ಲ, ಅವನೆಲ್ಲ ಫೇಸ್ಬುಕ್ ಅಲ್ಲಿ ಅಲ್ಲಿ ತಗೊಂಡು ಅದನ್ನ ಹಾಕ್ತಾರೆ. ಒಬ್ರು ಅಪ್ರಿಶಿಯೇಟ್ ಮಾಡಲ್ಲ. ಮೊನ್ನೆ ಲಾಸ್ಟ್ ವೀಕ್ ಒಂದ್ಸರಿ ಫೋನ್ ಮಾಡ್ಬಿಟ್ಟು, ಗೆಳೆಯ ಯಾರು ನೋಡಿ ಏನ್ ಹೇಳಿದ್ರು, ಯಾರೋ ಒಬ್ರು ಬರ್ತ್ಡೇಗೆ ಇಷ್ಟೆಲ್ಲ ವಿಶ್ ಮಾಡ್ತಾರೆ, ನಿನ್ ಸಕ್ಸಸ್ ಸ್ಟೋರಿ ಅಲ್ಲಿ ಹಾಕಿದ್ರೆ ಯಾರು ಏನ್ ತಲೆ ಕೆಡಿಸ್ಕೊಳ್ಳಲ್ಲ ಅಂತ. ಯಾಕೆ ತಲೆ ಕೆಡಿಸ್ಕೋಬೇಕು? ಖುಷಿಯಾಗಿರೋ ತಲೆ ಕೆಡಿಸ್ಕೊಂಡಿರೋದು, ಹೊಟ್ಟೆ ಉರಿತಾ ಇದೆ ಅಲ್ವಾ? ಅದಕ್ಕೆ ಯಾರು ಅಪ್ರಿಶಿಯೇಟ್ ಮಾಡಲ್ಲ. ಸೊ ನಮ್ಮ ಸೊಸೈಟಿ ಹೆಂಗಿದೆ ಇವತ್ತು ಅಂತ ಹೇಳಿದ್ರೆ, ನೀವ್ ಏನ್ ಮಾಡಕ್ ಕೊಟ್ರು ಅದ್ರಲ್ಲೊಂದು ಕ್ವಶನ್ ಮಾರ್ಕ್. ಸಡನ್ ಆಗಿ ಏನೋ ಚೇಂಜ್ ಅಂದ್ರೆ, ಯಾರ್ ತಲೆ ಹೊಡೆದಾದ್ರು ಮೊನ್ನೆ ತನಕ 2 ವೀಲರ್ ಪೆಟ್ರೋಲ್ ಇಲ್ಲದೆ ಓಡಾಡ್ತಾ ಇದ್ದ, ಆಲ್ರೆಡಿ ಕಾರಲ್ಲಿ ಓಡಾಡ್ತಾನೆ, ಏನೋ ಮಾಡ್ಬಿಟ್ಟಿದ್ದಾನೆ. ಫುಲ್ ಲಾಸ್ ಆದ್ರೆ ಏನ್ ಹೇಳ್ತಾರೆ? ನಾನು ಹೇಳಿದ್ರು ಅವತ್ತು ಹೇಳಿರ್ಲಿಲ್ವಾ, ಅವ್ನ ಲೈಫ್ ಇಷ್ಟೇ. ಸೊ ನೀವು ಚೆನ್ನಾಗಿದ್ರು ಖುಷಿ ಪಡಲ್ಲ, ಕೆಟ್ಟೋದ್ರೆ ಇನ್ನೂ ಡಬಲ್ ಖುಷಿ ಹೋಗುತ್ತೆ. ಅದಕ್ಕೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನ ಲೈಫಲ್ಲಿ ನಾನು ಏನ್ ಆಗಬೇಕು ಅಷ್ಟೊಂದು ಕ್ಲಿಯರ್ ಆಗಿ ಇಟ್ಕೊಳ್ಳಿ, ಅದು ಬಿಟ್ಟು ಇನ್ನೇನು ಅವಶ್ಯಕತೆ ಇಲ್ಲ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್. ಇದಿದ್ರೆ ಮಾತ್ರ ನಿಮ್ಮ ಜರ್ನಿ ಸೂಪರ್ ಸ್ಪೀಡ್ ಹೋಗೋದು, ಅದಿಲ್ಲ ಅಂದ್ರೆ ವೇಸ್ಟ್. ಓಕೆ, ನೆಕ್ಸ್ಟ್ ಇವತ್ತಿಂದ ಓಕೆನಾ? ಕನ್ಸು ಕಾಣ್ಬೋದಾ? ಇವಾಗ ಹೇಳಿ, 2029ಗೆ ಎಷ್ಟು ಜನ ಬೆನ್ಸು, ಆಡಿ, BMW ಓಡಾಡ್ಬೇಕಂತ? ನಾವಿದ್ದೀವಿ ನಿಮ್ ಜೊತೆ ಓಡಾಡ್ಸೋದಕ್ಕೆ. ನೀವು ಓಡ್ಸಕ್ ಬರಲಿಲ್ಲ, ನಾನ್ ಬರ್ತೀನಿ ಡ್ರೈವರ್ ಆಗಿ, ಡೋಂಟ್ ವರಿ. ಓಕೆ, ಎಸ್, ಥ್ಯಾಂಕ್ ಯು.
ನೋಡಿ ಎಷ್ಟು ಚೆನ್ನಾಗಿದೆ. ಸ್ಮಾರ್ಟ್ ಪಿಕ್ ಅಂದ್ರೆ ಏನು? ಸ್ಮಾರ್ಟ್, ನಾವೆಲ್ಲ ಸ್ಮಾರ್ಟ್ ಆಗಿದೀವಾ? ಇದೀವಾ? ನೆಕ್ಸ್ಟ್ ಆಮೇಲೆ ಇನ್ ಟೈಮ್ ಕ್ವಿಕ್ ಯೂನಿಕ್ ಇನ್ಕಮ್ ಕ್ರಿಯೇಟ್ಸ್ ಎ ಕಿಂಗ್. ಎಂತ ಸೂಪರ್ ಡೆಫಿನಿಷನ್ ನೋಡಿ. ಸ್ಮಾರ್ಟ್ ಪಿಕ್ ಅಂದ್ರೆ ಏನು? ಎಷ್ಟು ದಿನ ಏನೇನ್ ಮಾಡಿದ್ರೆ ಸ್ಮಾರ್ಟ್ ಪಿಕ್ ಅಷ್ಟೇ ಹೇಳಿದ್ರ, ಅದರಿಂದ ಎಷ್ಟೆಲ್ಲ ಮೀನಿಂಗ್ ಇದೆ ನೋಡಿ. ಯಾರನ್ನ ಕ್ರಿಯೇಟ್ ಮಾಡಕ್ ಕೊಟ್ಟಿದೀವಿ? ಯಾರು ಕ್ರಿಯೇಟ್ ಮಾಡಕ್ ಕೊಟ್ಟಿದೀವಿ? ಕಿಂಗ್ಸ್ ರಾಜ್ಯಗಳು. ಗೊತ್ತಾಗ್ಲಿಲ್ಲ. ಕಿಂಗ್ಸ್ ರಾಜ್ಯಗಳು. ರಾಟ್ಸಾ? ರಾಜಗಳು. ಕ್ಯಾಟ್ಸಾ? ಕಿಂಗ್ಸ್ ಕಿಂಗ್ಸಾ? ಏನೋ ಚುಮ್ಸ್ ಅಂತ ಹೇಳ್ತಾರಲ್ಲ, ಚುಮ್ಸ್ ಅದ? ಕಿಂಗ್ಸ್ ಅದನ್ನು ಹೇಳಲ್ವಲ್ಲ. ಯಾರು ಕ್ರಿಯೇಟ್ ಮಾಡಕ್ ಕೊಟ್ಟಿದೀವಿ? ಯಾರು? ಕಿಂಗ್ಗಳು ಎಲ್ಲಿದ್ದಾರೆ? ನೀವು. ಮತ್ತೆ ಕಿಂಗ್ ಹಿಂಗಿರದ? ಕಿಂಗ್ ಹೆಂಗಿರ್ತಾರೆ? ಅಲ್ಲೋಗ್ಬಿಟ್ಟು ಸ್ವಲ್ಪ ಕೆಲಸ ಮಾಡ್ಕೊ ಬನ್ನಿ ಹಬ್ಬ ಅಂತಾರ. ಹೆಂಗಿರ್ತಾರೆ ಕಿಂಗು? ಯಾರಲ್ಲಿ? ಕರೆಕ್ಟ್ ಅಲ್ವಾ? ಕಿಂಗ್ ಹೆಂಗಿರ್ತಾರೆ ಸರ್? ಹೆಂಗಿರ್ತಾರೆ ಮೇಡಮ್ ಕಿಂಗ್ ಅಂದ್ರೆ? ಅವ್ರಿಗೊಂದು ಗೊತ್ತಿರುತ್ತಲ್ವಾ? ಹೆಂಗಿರ್ತಾರ? ನಾನು ಈ ದೇಶದ ಕಿಂಗು ಶಿವ ಸಾರ್ ಅಂತ ಹೇಳ್ಬೇಕ? ಯಾವತ್ತು ಕಿಂಗ್ ಹೆಂಗಿರ್ಬೇಕು ಸರ್? ನಮ್ಮ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಪಕ್ಕದಲ್ಲಿರೋ ಒಂದ್ಸರಿ ಯೋಚನೆ ಮಾಡ್ಬೇಕು, ನನ್ನ ಹತ್ರ ಮಾತಾಡ್ಬೇಕೋ ಬೇಡ ಅಂತ. ಕರೆಕ್ಟ್ ಅಲ್ವಾ? ಮೊನ್ನೆ ನಮ್ದು ಸ್ಟೋರ್ ಅಲ್ಲಿ ಒಂದು ಇನ್ಸಿಡೆಂಟ್ ನಡೀತು. ನಮ್ಮ ಸ್ಟೋರ್ ಮ್ಯಾನೇಜರ್ ಯಾರೋ ಬಂದಿರಂತೆ, ಅಡ್ಡ ಸ್ವಲ್ಪ ಸೈಡಲ್ಲಿ ಬಂದು ಗಾಡಿನಲ್ಲಿ ಯಾರೋ ಮುಚ್ಚಿಬಿಟ್ಟಿದ್ರು. ನಮ್ಮ ಸ್ಟೋರ್ ಅಲ್ಲಿ ಒಬ್ಬ ಕ್ಯಾಶಿಯರ್ ಇರ್ತಾನೆ, ಯಾವಾಗಲೂ ಎಲ್ಲಿ ನಮ್ಮ ರಾಜಶೇಖರ ಇಲ್ಲ ಇದೇನಪ್ಪ ಇವ್ರ ತರ ಇರ್ತಾನೆ. ನಾವು ಸೈಲೆಂಟ್ ಆಗಿ ಅವ್ನು ಕುದಿದ್ ಸ್ಪೀಡ್ಗೆ ಇವ್ನು ಹೆಂಗೋದ ಅಂದ್ರೆ ಫುಲ್ ಏನೋ ಮಚ್ಚು ಗಿಚ್ಚ ಸಿಕ್ಕಿರ ತಗೊಂಡ ಹೊಡ್ಬಿಟ್ರೆ ನಾವು ಅವಾಗ ಗೊತ್ತಾಯ್ತು ಇವನಲ್ಲಿ ಒಬ್ಬ ಕಿಂಗ್ ಇದ್ದಾನೆ ಅಂತ. ಆ ಕಿಂಗ್ ಬೇಡ. ಆಲ್ವೇಸ್ ಲೈಕ್ ಬಿ ಎ ಕಿಂಗ್. ಆಲ್ವೇಸ್ ಕಿಂಗ್ ಆಗಿರ್ಬೇಕು. ನಮಗ್ ನಾವು ನಾನು ಕಿಂಗ್ ಸರ್, ಬೇರೆ ಬಿಟ್ಬಿಡಿ. ಮೈಸೂರಿಗಂತೂ ನಿಮ್ಮ ಕಿಂಗ್ ಮಾಡಲ್ಲ ಈಗ, ಪಾಪ ಅವ್ರಿಗೂ ಚಾನ್ಸ್ ಇಲ್ಲ. ನನಗೆ ನಾನು ಮೊದಲನೇದಾಗಿ ಕಿಂಗ್ ತರ ಇರಬೇಕು. ನಾನು ಕಿಂಗ್ ತರ ಬದುಕಬೇಕು ಅಂತ ಹೇಳಿದ್ರೆ ಹೊರಗಡೆ ಸಾಧ್ಯ, ಅದು ಸ್ಮಾರ್ಟ್ ಪಿಕ್ ಇಂದ ಮಾತ್ರ. ಅದು ಮಾಡ್ಕೊಳ್ಳಿ. ಸೆಟ್ ಯುವರ್ ಮೈಂಡ್ ಸೆಟ್ ಟು ಬಿ ಎ ಕಿಂಗ್. ನಾವು ಅದನ್ನೇ ಚೇಂಜ್ ಮಾಡ್ಕೊಳಕ್ ನಡೆಯಿಲ್ಲ. ಇಷ್ಟು ದಿನ ಹೇಳ್ಕೊಟ್ರು, ಏನ್ ಹೇಳ್ಕೊಟ್ರು? ನಮ್ಮ ತಂದೆ ತಾಯಿ ತಪ್ಪು ಅಂತ ಹೇಳಕ್ ಆಗಲ್ಲ, ಪಾಪ ಅವ್ರದ್ದು ಹುಟ್ಟಿದ್ದು ಬೆಳೆದಿದ್ದು ವಾತಾವರಣ ಇರುತ್ತೆ. ಚೆನ್ನಾಗಿ ಓದಪ್ಪ, ಯಾಕೆ ಸವಾಸನ ಮಾಡ್ಬೇಡ, ಅದ್ರಲ್ಲೂ ಶಿವ ಸವಾಸಕ್ಕಂತೂ ಹೋಗ್ಲೇಬೇಡ ಕಾಲೇಜಲ್ಲಿ. ಯಾರು ಸವಾಸ ಬೇಕಾ ಮಾಡು, ಶಿವ ಸವಾಸ ಮಾಡ್ಬೇಡ ಅಂತ ಮುಂಚೆ ಹೇಳ್ತೀವಿ. ಇವಾಗಲ್ಲ. ನೀ ಲೈಫ್ ಅಲ್ಲಿ ಗೆಲ್ಬೇಕಾ, ಕರೋಡ್ಪತಿ ಆಗ್ಬೇಕಾ, ಫಸ್ಟ್ ಶಿವ ಜೊತೆ ಸೇರ್ಕೊ ಅಂತ ಹೇಳ್ತಾರೆ. ಕರೆಕ್ಟಾ? ಕರೆಕ್ಟ್ ಅಲ್ವಾ? ಹಂಗೆ ನೋಡಿ, ಅವ್ರ ಹೇಳಿದ್ದಕ್ಕೆ ಬೇಜಾರಾಯ್ತು, ಹೇಳಿದ್ದಕ್ಕೆ ಖುಷಿ ಆಯ್ತು. ಓಕೆ. ಸೊ ನಮಗೆ ನಮ್ಮ ಒಂದು ಹುಟ್ಟಿದ್ದು, ನಮ್ಮ ಒಂದು ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಎಲ್ಲ ಏನ್ ಹೇಳ್ಕೊಡ್ತಾರೆ? ಚೆನ್ನಾಗಿ ಓದು ಮಗನೇ, ಚೆನ್ನಾಗಿ ಓದು ಮಗಳೇ, ಒಳ್ಳೆ ಹೆಸರು ತಗೋ, ಎಲ್ಲಾರು ಹೋಗಿ ಕೆಲಸಕ್ಕೆ ಸೇರ್ಕೊ. ಬೇರೆ ಇನ್ಯಾರು ಏನಾರು ಹೇಳ್ಕೊಟ್ರ? ನಾನಿಲ್ಲ, ನನ್ನ ಮಗನ ಬೇರೆ ತರ ಹೇಳ್ಕೊಡ್ತೀನಿ. ನೀನ್ ಚೆನ್ನಾಗಿ ಓದಿಲ್ಲ ಅಂದ್ರೂ ಪರವಾಗಿಲ್ಲ, ಬಟ್ ತುಂಬಾ ಜನ ಕೆಲಸ ಕೊಡೋ ವ್ಯಕ್ತಿ ಆಗ್ಬೇಕು ಅಂತ. ಆಯ್ತಾ? ಸೊ ಓದಿಲ್ಲ ಅಂದ್ರೆ ಓದ್ತಾರಲ್ಲ ಅಂತಲ್ಲ, ಸಿಕ್ಕಾಪಟ್ಟೆ ರ್ಯಾಂಕ್ ಬರ್ಬೇಕು ಅಂತ ಏನಿಲ್ಲ. ರ್ಯಾಂಕ್ ಬಂದವರೆಲ್ಲ ಏನು ಆಗಿಲ್ಲ. ಯಾರ ಇದ್ರೆ ಏನೋ ಬೇಜಾರು ಮಾಡ್ಕೊಳ್ಳೋದು ಅಂದ್ರೆ, ನಾವು ಬರೀ ರ್ಯಾಂಕ್ ಸ್ಟೂಡೆಂಟ್ ಆದ್ರೆ ಮಾತ್ರ ಎಲ್ಲ ಮಾಡಕ್ ಸಾಧ್ಯ ಇದೆ ಅಂತ ಅಲ್ಲ. ಮೊದಲನೇದಾಗಿ ನಮ್ಮ ಮೈಂಡ್ ಸೆಟ್ ಚೇಂಜ್ ಆಗ್ಬೇಕು. ಸಿಕ್ಕಾಪಟ್ಟೆ ಓದ್ಬಿಟ್ಟು ಯಾರ ಹತ್ರ ಹೋಗಿ ಕೆಲಸ ಮಾಡ್ತೀವಿ. ಕರೆಕ್ಟ್ ಅಲ್ವಾ? ಸ್ವಲ್ಪ ಕಡಿಮೆ ಓದಿರೋರು ಏನಾದ್ರು ಟ್ರೈ ಮಾಡ್ತಿರ್ತಾರೆ, ನಾನು ಏನಾದ್ರು ಆಗ್ಬೇಕಲ್ಲ, ಆ ಟ್ರೈ ಮಾಡ್ತಾ ಮಾಡ್ತಾ ಏನೋ ಆಗ್ತದೆ ಲೈಫಲ್ಲಿ. ಹಾಗಾಗಿ ನಾವು ಕೂಡ ಲೈಫಲ್ಲಿ ಗೆಲ್ಲಬೇಕು, ನಾನು ಒಂಥರ ಕಿಂಗ್ ತರ ಲೈಫ್ ನ ಲೀಡ್ ಮಾಡಬೇಕು ಅಂತಂದ್ರೆ ಯಾವ ಒಂದು ಮೈಂಡ್ ಸೆಟ್ ಅನ್ನ ಚೇಂಜ್ ಮಾಡ್ಕೋಬೇಕು. ಬಟ್ ಇಷ್ಟು ವರ್ಷ ನಮ್ಗೆ ಹೇಳ್ಕೊಟ್ಟಿರೋದು ಚೆನ್ನಾಗಿ ಓದಿ, ಕೆಲಸಕ್ಕೆ ಸೇರ್ಕೊಳ್ಳಿ, ಸಂಬಳ ತಗೊಳ್ಳಿ, ನೀನ್ ಬಿಸ್ನೆಸ್ ಮಾಡು. ಯಾರು ಹೇಳಲ್ಲ, ಲಾಸ್ ಆಗ್ಬಿಟ್ರೆ ಬಿಸ್ನೆಸ್ ಇರೋ ದುಡ್ಡೆಲ್ಲ ಒಟ್ಟಾಗುತ್ತೆ, ಆಮೇಲೆ ಏನ್ ಮಾಡೋದು? ಕರೆಕ್ಟ್ ಅಲ್ವಾ? ಹಾಗಾಗಿ ಮೊದಲನೇದಾಗಿ ಇವತ್ತಿಂದ ನಿಮ್ಮ ಮೈಂಡ್ ಸೆಟ್ ಅನ್ನ ನೀವು ಚೇಂಜ್ ಮಾಡ್ಕೊಳ್ಳಿ, ನಿಮ್ಮ ಮಕ್ಕಳಿಗೂ ಆ ಮೈಂಡ್ ಸೆಟ್ ನ ಚೇಂಜ್ ಮಾಡಿ. ಇವತ್ತು ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ತುಂಬಾ ಇದೆ. ನಿಮಗಿಂತ ನಮಗಿಂತ ಸಿಕ್ಕಾಪಟ್ಟೆ ಸ್ಪೀಡಲ್ಲಿ ಹೋಗ್ತಿದ್ದಾರೆ ಮಕ್ಕಳು. ಇವಾಗ ನಾವು ಆಕ್ಚುಲಿ ಕಂಟ್ರೋಲ್ ಮಾಡಬೇಕು ಸ್ವಲ್ಪ. ಬಟ್ ಒಳ್ಳೇದಕ್ಕೆ ಅದನ್ನ ಮೈಂಡ್ ಸೆಟ್ ನ ಚೇಂಜ್ ಮಾಡಿ ನಾವು ಕಿಂಗ್ ತರ ಲೈಫ್ ನ ಲೀಡ್ ಮಾಡಬೇಕು ಅಂತ ಹೇಳಿದ್ರೆ
ನಮ್ಮ ಹತ್ರ ಏನಿರ್ಬೇಕು? ಏನ್ ಬೇಕು? ಮೋಸ್ಟ್ಲಿ ಯಾರು ದುಡ್ಡು ಬೇಡ ಅನ್ಸುತ್ತೆ ಸರ್. ಸೌಂಡ್ ಇಲ್ಲ ಅದೇ ಎಲ್ಲ ಸಿಕ್ಕಾಪಟ್ಟೆ ಕೊಡ್ಸಿದ್ದೀರಾ? ಇನ್ನು ಕೊಡ್ಸಿಲ್ವಾ? ಮತ್ತೆ ಸೌಂಡೇ ಬರ್ತಿಲ್ಲ. ಹಿಂಗ್ ಬಂದ್ರೆ ಸೌಂಡ್ ದುಡ್ಡು ಬರುತ್ತಾ? ಮನಿ ದುಡ್ಡು ಬೇಕಾ? ಲೈಫ್ ನ ಲೀಡ್ ಮಾಡ್ಬೇಕು ಏನ್ ಬೇಕು? ದುಡ್ಡು ಬೇಕು. ಡಬ್ಬಲು 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 ತೆಲುಗು ತೆಲುಗು ಪಣಂ ಕಾಸ್ ಕಾಸ್ డబ్బులు 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 కావాలి. ఓకే డబ్బులు కావాలా? డబ్బులు కావాలి. ನನಗೆ ಬೇಕು ಅಂತ. ನಿಮ್ಗೆ ಬೇಕಾಗೋದಕ್ಕೆ ಡಬ್ಬುలు కావాలా? ಎಸ್. ನೆಕ್ಸ್ಟ್. ಮೋಸ್ಟ್ಲಿ ಟೈಮ್ ಸಾಕಾಗಲ್ಲ. ಇನ್ನೊಂದಿನ ಕಂಟಿನ್ಯೂ ಮಾಡೋಣ. ಎಸ್ ಸರ್ About SmartClick business, Asia's first ever affiliate e-commerce company. ಎಷ್ಟು ಜನ ಗೊತ್ತೇ ಇಲ್ಲ ಇದು. ದುಡ್ಡೇ ಬೇಕು ಅನ್ನೋದಕ್ಕೆ ಎಷ್ಟೊಂದು ಸೌಂಡ್ ಅಂದ್ರೆ ಇದೆಲ್ಲ ಎಲ್ಲ ತಿಳ್ಕೊಂಡಿರ್ತೀರ. ಎಷ್ಟು ಜನ ಗೊತ್ತಿದೆ ಏಷ್ಯಾದಲ್ಲಿ ಫಸ್ಟ್ ಕಂಪನಿ ನಮ್ದು ಅಂತ? ಗೊತ್ತಿತ್ತಾ? ಎಸ್ ಸರ್ ಪ್ರೆಸೆಂಟೇಷನ್ ಎಲ್ಲ ಹೇಳ್ತಾ ಇರ್ತಾರೆ. ಸೊ SmartClick business ಏನು ಅಂತ ನಿಮ್ಗೆ ಆಲ್ರೆಡಿ ಹೇಳಿರ್ತಾರೆ, ಬಟ್ ಅದೇ ತುಂಬಾ ಇಂಪಾರ್ಟೆಂಟ್, ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಅದು. ಸೊ ಈ ಒಂದು ಬಿಸ್ನೆಸ್ ಮಾಡೆಲ್ ಇಟ್ ಇಸ್ ನಾಟ್ ಓನ್ಲಿ ಏಷ್ಯಾ, it is entire world. It is the first company actually. So very unique business model. ನೀವು ಮಾಡ್ತಾ ಇರೋಂತ ಒಂದು ಖರ್ಚು ಮೇಲೆ ಇನ್ಕಮ್ ನ ಕೊಡ್ತಾ ಇರೋಂತ ಒನ್ ಅಂಡ್ ಓನ್ಲಿ ಕಂಪನಿ ಇನ್ ಎಂಟೈರ್ ವರ್ಲ್ಡ್, ಓನ್ಲಿ SmartClick. ಅದೊಂದೇ ನಮ್ಮ ಫಸ್ಟ್ ಕಂಪನಿ. ಸೊ earn cash back on every purchase every single day of the year. ಅದು ತುಂಬಾ ತುಂಬಾ ಇಂಪಾರ್ಟೆಂಟ್. ನಾವು ಖರ್ಚು ಮಾಡ್ತಾ ಇದೀವಿ, ಇಷ್ಟು ದಿನ ಎಲ್ಲೆಲ್ಲೋ ಖರ್ಚು ಮಾಡ್ತೀವಿ, ಬರ್ತಿರ್ಲಿಲ್ಲ. ಆಮೇಲೆ ತುಂಬಾ ಜನ ಯೋಚನೆ ಮಾಡಕ್ ಹೋಗ್ಬಿಡಿ, ಸರ್ ಇನ್ನೂ ಏನ್ ಅಷ್ಟೊಂದು ಖರ್ಚು ಮಾಡ್ತೀವಿ, ಏನ್ ಅಷ್ಟೊಂದು ಬರ್ತಿಲ್ಲ ಅಂತ. ನಾನು ಆಲ್ರೆಡಿ ಹೇಳಿದ್ದೀನಿ, 2024 ನಾವು ಏಪ್ರಿಲ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದು. ಇಟ್ ಇಸ್ ಒಂಥರ ಏನ್ ಹೇಳೋದು, ಜಸ್ಟ್ ಒಂಥರ ಸಾಫ್ಟ್ ಲಾಂಚ್. 2025 ಅಲ್ಲಿ ಅದನ್ನು ಒಂದಷ್ಟು ಮಾತ್ರ ಇಂಪ್ಲಿಮೆಂಟ್ ಮಾಡಿದ್ವಿ. ಇನ್ನು 5% ಬಿಸ್ನೆಸ್ ಅಷ್ಟೇ ನಾವು ಇಂಪ್ಲಿಮೆಂಟ್ ಮಾಡಿದ್ವಿ. ಇನ್ನು 95% ಆಫ್ ದ ಬಿಸ್ನೆಸ್ ಈ 26 ಎಕ್ಸ್ಪ್ಲೋರ್ ಆಗುತ್ತೆ. ಅಂದ್ರೆ ನಿಮ್ ಇನ್ಕಮ್ ಏನಾಗ್ಬೋದು ಅಂತ ಕ್ಲಿಕ್ ಮಾಡಿ. ಇನ್ನ ಮೊಬೈಲ್ ಆಪ್ ಬರುತ್ತೆ, ಬಸ್ ಬುಕ್ಕಿಂಗು, ಫ್ಲೈಟ್ ಬುಕ್ಕಿಂಗು, ಹೋಟೆಲ್ ಬುಕ್ಕಿಂಗು, ಟ್ರೈನ್ ಬುಕ್ಕಿಂಗ್, ಫಾಸ್ಟ್ ಟ್ಯಾಗು, ಇದೆಲ್ಲ ಬೇರೆ ಲೆವೆಲ್ ಇರುತ್ತೆ ನಿಮ್ಗೆ. ಸೊ ಆಪ್ ಅಲ್ಲಿ ನಿಮಗೆ ಒಂದೇ ಒಂದು ಸಿಂಗಲ್ ಆಪ್ ಅಲ್ಲಿ ಎವ್ರಿಥಿಂಗ್. ನೀವು ಪ್ರತಿದಿನ ಎಲ್ಲಿ ಕುತ್ಕೊಂಡು ಏನು ಖರ್ಚು ಮಾಡಿದ್ರು, ಏನು ಶಾಪ್ ಮಾಡಿದ್ರು, ಪ್ರತಿ ಒಂದೊಂದು ರೂಪಾಯಿ ಮೇಲೆ ನಿಮಗೆ ಕ್ಯಾಶ್ ಬ್ಯಾಕ್ ಆಡ್ ಆಗ್ತಾ ಹೋಗುತ್ತೆ. ಜಸ್ಟ್ ಇಮ್ಯಾಜಿನೇಷನ್, ಹಂಗೆ ಥಿಂಕ್ ಮಾಡಿ. ನನ್ನ ಜೊತೆ ಒಂದು 5,000 ಕನ್ಸ್ಯೂಮರ್ಸ್ ಇದ್ದಾರೆ. ಆ 5,000 ಜನ ರೀಚಾರ್ಜ್ ಮಾಡ್ತಾ ಇದ್ದಾರೆ, ಗ್ಯಾಸ್ ಬುಕ್ ಮಾಡ್ತಾ ಇದ್ದಾರೆ, ಫಾಸ್ಟ್ ಟ್ಯಾಗ್ ರೀಚಾರ್ಜ್ ಮಾಡ್ತಾ ಇದ್ದಾರೆ, ಮೊಬೈಲ್ ರೀಚಾರ್ಜ್ ಮಾಡ್ತಾ ಇದ್ದಾರೆ, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತಾ ಇದ್ದಾರೆ, ವಾಟರ್ ಬಿಲ್ ಪೇ ಮಾಡ್ತಾ ಇದ್ದಾರೆ, ಕಾರ್ಡ್ ರೀಲೋಡ್ ಮಾಡ್ತಾ ಇದ್ದಾರೆ, ಗ್ರಾಸರೀಸ್ ಬೈ ಮಾಡ್ತಾ ಇದ್ದಾರೆ, ಮೆಡಿಸಿನ್ ಬೈ ಮಾಡ್ತಾ ಇದ್ದಾರೆ, ಫ್ಲೈಟ್ ಎಲ್ಲ ಬುಕ್ ಮಾಡಿದ್ರು, ಟ್ರೈನ್ ಬುಕ್ ಮಾಡಿದ್ರು, ಮೆಟ್ರೋ ಟ್ರೈನ್ ರೀಚಾರ್ಜ್ ಮಾಡಿದ್ರು. ಸೋ ಮೆನಿ ಥಿಂಗ್ಸ್. ಇದೆಲ್ಲ ಮಾಡ್ತಾ ಇದೀವ? ಎಸ್. ದುಡ್ಡು ಬರ್ತಾ ಇದೆ ಮುಂಚೆ? ಇಲ್ಲ. ಬರ್ತಿದ್ಯಾ? ಇಲ್ಲ. ಇಲ್ಲ. ಒಂದು 5,000 ಜನ ಪ್ರತಿ ತಿಂಗಳು ನೀವು ಅವ್ರಿಗೆ ಫೋನ್ ಮಾಡಿ, ಸರ್ ನೀವು ಗ್ರಾಸರಿ ತಗೊಳ್ಳಿ, ನಿಮ್ಮ ಮನೆಗೆ ಸ್ವಲ್ಪ ಇವತ್ತಿಂದ ಜಾಸ್ತಿ ಊಟ ಮಾಡಿ ನನಗೆ ಕ್ಯಾಶ್ ಬ್ಯಾಕ್ ಬೇಕು ಅಂತ ಹೇಳ್ತೀರಾ? ಹೇಳ್ಬೇಕಾ? ಆಟೋಮ್ಯಾಟಿಕ್ ಬೈ ಡಿಫಾಲ್ಟ್ ಅವರೇ ಮಾಡ್ತಾರ? ಅಂದ್ರೆ ನಿಮ್ಗೆ ಇನ್ಕಮ್ ಬೈ ಡಿಫಾಲ್ಟ್ ಬರಕ್ ಸ್ಟಾರ್ಟ್ ಆಗುತ್ತೆ. ಹೆಚ್ಚು ಹೆಚ್ಚು ಕನ್ಸ್ಯೂಮರ್ಸ್ ನ ನಿಮ್ಮ ಟೀಮ್ ಅಲ್ಲಿ ಇಂಟ್ರೊಡ್ಯೂಸ್ ಮಾಡಬೇಕು. ಅದ್ರ ಜೊತೆಗೆ ಅವರನ್ನ ಬಿಸ್ನೆಸ್ ಅಲ್ಲಿ ಕಂಟಿನ್ಯೂಟಿ ಇಟ್ಕೊಳ್ಬೇಕು. ಡೆಫಿನೆಟ್ ಆಗಿ ಫ್ಯೂಚರ್ ಅದು ಆಗುತ್ತೆ. ಮೇ ಬಿ ಅನದರ್ 3 months ಒಳಗಡೆ ನೀವು ಬೇಡ ಅಂದ್ರೂ ಅವ್ರು SmartClick ಅನ್ನ ಬಿಟ್ಟು ಹೋಗಲ್ಲ. ಏನಕ್ಕೆ ಅಂತ ಹೇಳಿದ್ರೆ, ನಾನು ಮೊನ್ನೆ ಎಲ್ಲೋ ಹೋಗ್ತಾ ಇದ್ದೆ, ನಂದು ಫಾಸ್ಟ್ ಆಗಿ ರೀಚಾರ್ಜ್ ಮಾಡಬೇಕಿತ್ತು, ನಾನು ಮಾಡಕ್ಕಾಗಲ್ಲ ಅಂತ ವೈಫ್ ಹೇಳಿದೆ. 6 rupees ಚಾರ್ಜ್ ಮಾಡ್ತಾ ಇದ್ದಾರೆ ಫೋನ್ ಪೇ ನಲ್ಲಿ ಅಂದ್ರು. ಎಷ್ಟು? 6 rupees, 1000 rupees. ನಮ್ಮಲ್ಲಿ ವಾಪಸ್ ನಿಮ್ಗೆ ಎಷ್ಟು ಬರುತ್ತೆ 1000 rupeesಗೆ? 10 rupees. ಎಷ್ಟು? 10 rupees. ಎಷ್ಟು ಬರ್ತಾ ಇದೆ? 10 rupees. ಇವಾಗ ಜನ ಯಾವ್ದನ್ನ ಮಾಡ್ತಾರೆ? 6 rupees ಅಲ್ಲಿ ಪೇ ಮಾಡ್ತಾರಾ ಇಲ್ಲ 6 rupees 10 ರೂಪಾಯಿ ಇಲ್ಲಿಂದ ವಾಪಸ್ ತಗೊಳ್ತಾರ? ಅಂದ್ರೆ ಯಾವ್ದು ತುಂಬಾ ಫಾಸ್ಟ್ ಆಗಿ ಹೋಗುತ್ತೆ? ನಮ್ದೇ SmartClick. ನಿಮ್ ಇನ್ಕಮ್ ಅವಾಗ ಎಲ್ಲಿ ಹೋಗುತ್ತೆ ಅಲ್ವಾ?
ಸೊ ಮೊದಲನೇದಾಗಿ ಈ ಒಂದು ಬಿಸ್ನೆಸ್ ಮಾಡೆಲ್ ನ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮಗೆ ಯಾವ ಒಂದು ಟ್ರೈನಿಂಗ್ ಅನ್ನ ಅವಶ್ಯಕತೆ ಇಲ್ಲ. ನಾವು ಯಾರಿಗೂ ಈ ಒಂದು ಬಿಸ್ನೆಸ್ ಮಾಡಿ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಉದಯ್ ಶೆಟ್ಟರ್ ಕೂತ್ಕೊಂಡು ಪ್ರೆಸೆಂಟೇಷನ್ ಕೊಡೋದು, ಟ್ರೈನಿಂಗ್ ಕೊಡೋದು ಅದ್ಯಾವುದು ಅವಶ್ಯಕತೆ ಇಲ್ಲ. ಕರೆಕ್ಟ್ ಅಲ್ವಾ? ಬಟ್ ನಾವು ಇದನ್ನೇ ಪ್ರಾಪರ್ ಆಗಿ ಅರ್ಥ ಮಾಡ್ಕೊಂಡಿಲ್ಲ. ಯಾರ ಹತ್ರ ಹೈಯೆಸ್ಟ್ ಕನ್ಸ್ಯೂಮರ್ಸ್ ಇರ್ತಾರೋ, ಹಿಂದಿನ ಸ್ಲೈಡ್ ಅಲ್ಲಿ ಹೇಳ್ತಲ್ಲ, ಸ್ಮಾರ್ಟ್ ಪೀಪಲ್ ಅವರೇ ಕಿಂಗ್. ಎವ್ರಿ ಸೆಕೆಂಡ್ ಅರ್ನ್ ಮಾಡ್ತಿರ್ತಾರೆ. ಎವ್ರಿ ಸೆಕೆಂಡ್, ನಾಟ್ ಎ ಮಿನಿಟ್. ಸೊ ನೀವು ದೊಡ್ಡ ಬಿಸ್ನೆಸ್ ಮ್ಯಾನ್ಸ್ಗಳಿಗೆಲ್ಲ ಇನ್ಕಮ್ ನೋಡಿ, ಪರ್ ಡೇ ಸಮ್ ಕ್ರೋರ್ಸ್. ಅಂಬಾನಿದು, ಮುಖೇಶ್ ಅಂಬಾನಿದು, ಅದಾನಿದು ಇವರೆಲ್ಲ ಎವ್ರಿ ಮಿನಿಟ್ ಅವ್ರ ಲ್ಯಾಕ್ಸ್ ಕ್ರೋರ್ಸ್ ಅಲ್ಲಿ ಇರುತ್ತೆ. ಸೊ ಈ ಒಂದು ಬಿಸ್ನೆಸ್ ಅಲ್ಲಿ ನೀವು ಕೂಡ ಅವ್ರಿಗೆ ಈಕ್ವಲ್ ಆಗಿ ನಿಂತ್ಕೊಳ್ಬಹುದು ಅಂತ ಒಂದು ಬಿಸ್ನೆಸ್ ಮಾಡೆಲ್. ಸರ್, ನಾನು ಒಂದ್ ಕಡೆ ಕೆಲಸ ಮಾಡ್ತಾ ಇದ್ದೀನಿ, ನಾನೇ ಹೋಗ್ಬೇಕು ಕೆಲಸಕ್ಕೆ. ನನ್ ಬಂದು ಉದಯ್ ಶೆಟ್ಟರ್ ಕಳ್ಸಕ್ಕಾಗತ್ತಾ? ಆಗತ್ತಾ? ನಾನೇ ಹೋಗ್ಬೇಕು, ನಾನೇ ಕೆಲಸ ಮಾಡ್ಬೇಕು 30 ದಿನ. ಅದಾದ್ಮೇಲೆ 1 ದಿನ ಕೆಲಸವನ್ನು ತಿಂಗಳಲ್ಲಿ 1 ಟೈಮ್ ನನಗೆ ಸ್ಯಾಲರಿ ಬರುತ್ತೆ. ಬಟ್ ಸ್ಮಾರ್ಟ್ ಪೀಪಲ್ ನಿಮ್ಗೆ ಎಷ್ಟು ದಿನ ಬರ್ತಾ ಇದೆ ಸರ್ ಇನ್ಕಮ್? ತಿಂಗಳಲ್ಲಿ 4 ವಾರ ಇನ್ಕಮ್ ಬರ್ತಿದೆ. ಅದಾದ್ಮೇಲೆ ಮೊದಲನೇ ವಾರದಲ್ಲಿ ರೀಪರ್ಚೇಸ್ ಇನ್ಕಮ್ ಬರುತ್ತೆ. ಒಂದು ತಿಂಗಳಿಗೆ ಎಷ್ಟು ಇನ್ಕಮ್? 5 ಇನ್ಕಮ್. ಎಲ್ಲಿದೆ? ಇಷ್ಟು ಬೆನಿಫಿಟ್ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಒಂದು ಸೀರಿಯಸ್ನೆಸ್ ಹೇಗಿರ್ಬೇಕು? ಕರೆಕ್ಟ್ ಅಲ್ವಾ? ಸೀರಿಯಸ್ನೆಸ್ ಇಷ್ಟು ದಿನ ಇರಲಿಲ್ಲ. ಅಟ್ಲೀಸ್ಟ್ ಇವತ್ತಿಂದ ಚೇಂಜ್ ಮಾಡ್ಕೊಳ್ಳಿ. ಯಾರೋ ಹೇಳಿದ್ರು ಅಂತ ಬಿಸ್ನೆಸ್ ಮಾಡಬೇಡಿ. ನಿಮಗೆ ಬೇಕು ಅಂದ್ರೆ ಮಾತ್ರ ಈ ಒಂದು ಬಿಸ್ನೆಸ್ ಅನ್ನ ಮಾಡಿ. ಅದರ್ವೈಸ್ ನೋ, ನನಗೆ ಬೇಡ ಅಂದ್ರೆ ನೋ ಪ್ರಾಬ್ಲಮ್, ಯಾರು ಫೋರ್ಸ್ ಮಾಡೋದು. ಸೊ ಮೊದಲನೇದಾಗಿ ಅರ್ನ್ ಕ್ಯಾಶ್ ಬ್ಯಾಕ್ ಆನ್ ಎವ್ರಿ ಪರ್ಚೇಸ್, ಎವ್ರಿ ಸಿಂಗಲ್ ಡೇ ಆಫ್ ದ ಇಯರ್. ಪ್ರತಿ ಟೈಮ್ ಪರ್ಚೇಸ್ ಮಾಡಿದಾಗ ಗೊತ್ತಾಗುತ್ತೆ ಎಲ್ಲಿ ಸಿಗುತ್ತೆ ನಿಮ್ಗೆ ಈ ತರ ಒಂದು ಬಿಸ್ನೆಸ್. ಹಾಗಾಗಿ ಇದನ್ನ ತುಂಬಾ ಏನೋ ಸ್ಕೀಮು, MLM, ಜನ ಹಿಡಿಯೋದು, ಜನ ಸೇರ್ಸೋದು. ಸರ್, ಹೊರಗಡೆ ಯಾರು ಏನ್ ಬೇಕಾದ್ರೆ ಅಂದ್ಕೊಳ್ಳಿ, ನೋ ಪ್ರಾಬ್ಲಮ್. ನಾನೇನು ಅಂತ ನನಗೆ ಗೊತ್ತು, ನಾನೇನ್ ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತು. ನಮ್ಮ ಬಿಸ್ನೆಸ್ ಅನ್ನ ಇವತ್ತು ಅಂಡರ್ ಎಸ್ಟಿಮೇಟ್ ಮಾಡಂತ ಪರ್ಸನ್ ಒಂದು ದಿನ ನಿಮ್ಮ ಹತ್ರನೇ, ನಿಮ್ಮ ಮನೆ ಮುಂದೆ ನಿಮ್ಮ ಹತ್ರನೇ ಕೈ ಕಟ್ಕೊಂಡು ನಿಂತ್ಕೊಂಡು ನಾನು ಸ್ಮಾರ್ಟ್ ಪಿಕ್ ಮಾಡ್ತೀನಿ ಅಂತ ಹೇಳೋ ಟೈಮ್ ಬರುತ್ತೆ. ಅಲ್ಲಿ ತನಕ ನಾನು ಬಿಡಲ್ಲ. ದಿಸ್ ಇಸ್ ಮೈ ಚಾಲೆಂಜ್. ಸೊ ಯಾರು ಏನ್ ಬೇಕಾದ್ರೆ ಎಸ್ಟಿಮೇಟ್ ಮಾಡಿ, ಡೋಂಟ್ ಕೇರ್, ಬಿಟ್ಬಿಡಿ. ನಾನು ಏನ್ ಮಾಡ್ತೀನಿ ಅಂತ ನನಗೆ ಗೊತ್ತಿರ್ಬೇಕು. ನಾನು ಸ್ಕೀಮ್ ಮಾಡ್ತಾ ಇದ್ದೀನ, ಬಿಸ್ನೆಸ್ ಮಾಡ್ತೀನ, ಇನ್ನೊಂದು ಮಾಡ್ತೀನ, ಡೋಂಟ್ ಕೇರ್. ನಾನು ಮಾಡ್ತಿರೋದು ಕರೆಕ್ಟ್ ಅನ್ಸಿದ್ರೆ ಫಸ್ಟ್ ನೀವು ಥಿಂಕ್ ಮಾಡಿ. ಹಾಗಾಗಿ ಈ ಒಂದು ಬಿಸ್ನೆಸ್ ಮಾಡೆಲ್ ಬಗ್ಗೆ ಪ್ರಾಪರ್ ಆಗಿ ತಿಳ್ಕೊಳ್ಳಿ. ನೆಕ್ಸ್ಟ್, ಆಲ್ ಮೇಜರ್ ಬ್ರಾಂಡ್ಸ್ ಪ್ರಾಡಕ್ಟ್ಸ್ ಅವೈಲಬಲ್. ಸೂಪರ್ ಮಾರ್ಕೆಟ್ ಅಲ್ಲಿ ಎಲ್ಲ ಸಿಗ್ತಾ ಇದೆಯಾ? ಹತ್ರ ಒಂದೊಂದು ಸೂಪರ್ ಮಾರ್ಕೆಟ್ ಅಲ್ಲಿ 5000+ ಪ್ರಾಡಕ್ಟ್ಸ್ ಇದೆ. ಮೋರ್ ದೆನ್ 2000+ ಬ್ರಾಂಡ್ಸ್ ಇದೆಯಾ? ಎಷ್ಟು ಜನ ಶಾಪಿಂಗ್ ಮಾಡಿದ್ರಿ? ಎಲ್ಲರೂ ಮಾಡಿದ್ರಾ? ಮಾಡ್ತಾ ಇದ್ದೀರಾ? ಇನ್ನು ಆದಷ್ಟು ಜಾಸ್ತಿ ಕಳಿಸಿ. ಓಕೆ, ನೆಕ್ಸ್ಟ್, ಫ್ರೀ ಅಂಡ್ ಫಾಸ್ಟ್ ಡೆಲಿವರಿ ಆಲ್ ಓವರ್ ಇಂಡಿಯಾ. ಸಮ್ ಟೈಮ್ಸ್ ಡಿಲೇ ಆಗಿದ್ರೆ ಯಾರು ಬೈಕೋಬಿಡಿ. ಏನಕ್ಕೆ ಅಂತ ಹೇಳಿದ್ರೆ, ಇವಾಗ ಸೂಪರ್ ಮಾರ್ಕೆಟ್ ಅನ್ನ ಆಗ್ಲೇ ಒಂದು ಸಾಂಗ್ ಹಾಕಿದ್ರ, ಅದೊಂದು ಸಾಂಗ್ ಪ್ಲೇ ಮಾಡಿದ್ರ, ಯಾರೋ ಕಳಿಸಿದ್ರು ನನಗೆ ನಿನ್ನೆ. ಆಕ್ಚುಲಿ ಯಾರೋ ನಾನು ಕಳಿಸಿದ್ದು ನನ್ಗೆ ಗೊತ್ತಿರೋದು ನ್ಯೂ ಇಯರ್ಗೆ. ನಿಮ್ಮ ಒಂದು ಸ್ಪೀಡ್ ಹಿಂಗೇ ಇರಲಿ ಯಾವಾಗಲೂ ಅಂತ ಹಾಕಿದ್ರ. ಯಾವುದು? ಹಾ, ಇನ್ನೊಂದ್ಸರಿ ಹಾಕಿ ನೋಡೋಣ. ಫ್ರೀ ಅಂಡ್ ಫಾಸ್ಟ್ ಡೆಲಿವರಿ. ಅದು ಯಾರೋ ಒಬ್ರು ನಿನ್ನೆ ನನಗೆ ಕಳಿಸಿದ್ರು, ನಿಮ್ಮ ಸ್ಪೀಡ್ ಹೀಗೆ ಇರಲಿ ಅಂತ. ರೆಡಿನಾ?